ಮೂವಿ ಓಪನಿಂಗ್ ಸೀನೆ ಆಲಿಸ್ ಅನ್ನೋ ಒಂದು ಹುಡುಗಿನ ತೋರಿಸ್ತಾರೆ. ಇವಳೇ ನಮ್ಮ ಹೀರೋಯಿನ್ಗೆ ಮದುವೆ ಆಗಿರುತ್ತೆ. ಒಂದು ಚಿಕ್ಕ ಮಗುನು ಕೂಡ ಇರುತ್ತೆ. ಆ ಮಗು ಹೆಸರು ಬೆಕ್ಕಿ ಅಂತ. ಈ ಚಿಕ್ಕ ಹುಡುಗಿಗೆ ಕಿವಿಗಳು ಕೇಳಿಸ್ತಿರೋದಿಲ್ಲ. ಆದ್ರೂ ಕೂಡ ಈ ಫ್ಯಾಮಿಲಿ ತುಂಬಾ ಖುಷಿಯಾಗಿ ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಆದ್ರೆ ಇವರ ಹ್ಯಾಪಿನೆಸ್ ಸ್ವಲ್ಪ ಹೊತ್ತಲ್ಲೇ ನಾಶ ಆಗುತ್ತೆ ಅಂತ ಇವ್ರಿಗೆ ಗೊತ್ತಿರೋದಿಲ್ಲ. ಹಸ್ಬೆಂಡ್ ಅವನ ಶರ್ಟ್ ಮೇಲೆ ಕಾಫಿನ ಬೀಳ್ಸ್ಕೊಂಡಿರೋದಕ್ಕೆ ಶರ್ಟ್ ಚೇಂಜ್ ಮಾಡ್ಕೊಳ್ಳೋದಕ್ಕಂತ ರೂಮ್ ಗೆ ಹೋಗ್ತಿರ್ತಾನೆ. ಸಡನ್ ಆಗಿ ಒಂದು ಜಾಂಬಿ ಬಂದು ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದೇ ರೀತಿ ತುಂಬಾ ಜಾಂಬಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋದ್ರಿಂದ ಹೀರೋಯಿನ್ ತನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ರೂಮ್ ಒಳಗಡೆಗೆ ಎತ್ಕೊಂಡು ಹೋಗಿ ಡೋರ್ ನ ಲಾಕ್ ಮಾಡಾಕ್ ಬಿಡ್ತಾಳೆ. ತುಂಬಾ ಜಾಂಬಿಸ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋದ್ರಿಂದ ಆ ಜಾಂಬಿಸ್ ಕಡೆಯಿಂದ ತಪ್ಸ್ಕೊಳ್ಳೋದಕ್ಕೆ ನನಗೆ ತುಂಬಾ ಟೈಮ್ ಇಲ್ಲ ಅಂತ ಇವಳಿಗೆ ಗೊತ್ತಿರುತ್ತೆ. ಇದರಿಂದ ತಪ್ಸ್ಕೊಳ್ಳೋದಕ್ಕೆ ಸೀಲಿಂಗ್ ನ ಮುರ್ದಾಕ್ಬಿಟ್ಟು ಒಂದು ಚಿಕ್ಕ ಹೋಲ್ನ ಮಾಡ್ತಾಳೆ. ಹೇಗೋ ಹಾಗೆ ತುಂಬಾ ಕಷ್ಟಪಟ್ಟು ಮಗಳನ್ನ ಮೇಲೆಗೆ ಕಳಿಸ್ತಾಳೆ. ಇನ್ನ ಜಾಂಬಿಸ್ ಬಂದು ಈ ಹುಡುಗಿನ ಹಿಡ್ಕೊಂಡ್ಬಿಡ್ತಾವೆ ಅಂತ ಅನ್ಕೊಳ್ಳೋದಷ್ಟಕ್ಕೆ ಹೀರೋಯಿನ್ ಕೂಡ ತಪ್ಸ್ಕೊಂಡು ಮೇಲೆಗೆ ಹೊರಟೋಗ್ಬಿಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಇವರು ಪ್ರೆಸೆಂಟ್ ಗೆ ಸೇಫ್ ಅಂತ ಹೇಳ್ಕೋಬಹುದು. ಕೆಳಗಡೆ ಇರೋ ಜಾಂಬಿಸ್ ಹೊರಟೋಗ್ಬಿಡ್ಬೇಕು ಅಂತ ಹೇಳಿ ಇವರು ಶಬ್ದನೇ ಮಾಡ್ದಿರೋ ಸೈಲೆಂಟ್ ಆಗಿ ಕುತ್ಕೊಂಡಿರ್ತಾರೆ. ಅದ್ರ ಮುಖಾಂತರನೇ ಒಂದು ಡೋರ್ ನ ಓಪನ್ ಮಾಡಿ ಆ ರೂಮ್ ಅಲ್ಲಿ ಯಾವುದೇ ಜಾಂಬಿ ಇಲ್ಲ ಅಂತ ತಿಳ್ಕೊಂಡಿದ್ದಾದ್ಮೇಲೆ ಮೊದ್ಲು ಹೀರೋಯಿನ್ ಕೆಳಗಡೆಗೆ ಇಳಿತಾಳೆ. ಜಾಂಬಿ ಯಾವ್ದು ಇಲ್ಲ ಅಂತ ಹೇಳಿ ತನ್ನ ಮಗಳನ್ನ ಕೆಳಗಡೆಗೆ ಇಳಿಸಿದ್ದೆ ಇವರ ದುರದೃಷ್ಟ. ಸಡನ್ ಆಗಿ ಯಾವ ಕಡೆಯಿಂದ ಬಂತೋ ಗೊತ್ತಿಲ್ಲ, ಒಂದು ಜಾಂಬಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಹೀರೋಯಿನ್ ಕೈಯಲ್ಲಿ ಒಂದು ಬ್ಯಾಟ್ ಇದ್ರೆ ಬ್ಯಾಟ್ ಇಂದ ಜಾಂಬಿನ ಹೊಡೆದಾಕ್ಬಿಟ್ಟು ಒಂದು ವಿಂಡೋ ಡೋರ್ ನ ಓಪನ್ ಮಾಡಿ ಆಚೆಗಡೆ ಬರ್ತಾರೆ. ಇವಾಗ ಆದ್ರೂ ನಾವು ತಪ್ಸ್ಕೊಳ್ಳೋಣ ಅಂತ. ಆದ್ರೆ ಇವ್ರಿಗೆ ಲಕ್ ಅನ್ನೋದೇ ಇಲ್ಲ ಅಂತ ಅನ್ಕೊಂತೀನಿ. ರೋಡ್ ಮೇಲೆ ಯಾವ ಕಡೆ ನೋಡಿದ್ರು ಕೂಡ ತುಂಬಾ ಜಾಂಬಿಗಳು ಪ್ರತಿಯೊಬ್ಬರ ಮೇಲೆನೂ ಅಟ್ಯಾಕ್ ಮಾಡ್ತಿರ್ತವೆ. ಫೈರ್ ಅಂತೆ, ಜಾಂಬಿಸ್ ಅಟ್ಯಾಕ್ ಅಂತೆ, ಈ ತರನೇ ರೋಡ್ ಫುಲ್ ತುಂಬೋಗ್ಬಿಟ್ಟಿರುತ್ತೆ. ಇವಾಗ ನಾವು ಯಾವ ಕಡೆ ಹೋಗಿ ತಪ್ಸ್ಕೋಬೇಕು ಅಂತ ಹೀರೋಯಿನ್ ಯೋಚನೆ ಮಾಡ್ತಿರುವಾಗ್ಲೇ ಸಡನ್ ಆಗಿ ರೋಡ್ ಮಧ್ಯದಲ್ಲಿ ಒಂದು ಕಾರು ಇವ್ರನ್ನ ಗುದ್ದಾಕೋ ರೀತಿಯಲ್ಲಿ ಬರುತ್ತೆ. ಆ ಕಾರಲ್ಲಿ ಕುತ್ಕೊಂಡಿರೋ ಲೇಡಿನ ನೀವು ನೆನ್ಪಿಟ್ಕೊಂಡಿರಿ. ಈ ಲೇಡಿ ತುಂಬಾ ಒಳ್ಳೆವಳು ಅನ್ಕೊಂತೀನಿ. ಅದಕ್ಕೆ ಅವ್ರಿಬ್ರಿಗೂ ಕೂಡ ಲಿಫ್ಟ್ ಕೊಟ್ಟು ಈ ಜಾಂಬಿಗಳಿಂದ ಕಾರಲ್ಲಿ ತಪ್ಸ್ಕೊಂತಿರುವಾಗ ಈ ಜಾಂಬಿಗಳು ಅವ್ರನ್ನ ಬಿಡೋದಿಲ್ಲ. ಹೇಗೋ ಹಾಗೆ ಕಷ್ಟಪಟ್ಟು ತಪ್ಸ್ಕೊಂಡ್ರು ಅಂತ ಅನ್ಕೊಂಡ್ರೆ ಅಷ್ಟೊತ್ತಿಗೆ ಒಂದು ಕಂಟ್ರೋಲ್ ಮಿಸ್ ಆಗಿರೋ ಒಂದು ಟ್ರಕ್ ಇವ್ರನ್ನ ಗುದ್ದೋದ್ರಿಂದ ಈ ಕಾರ್ಗೆ ಒಂದು ಆಕ್ಸಿಡೆಂಟ್ ನಡೆಯುತ್ತೆ. ನಮ್ಮ ಹೀರೋಯಿನ್ ತನ್ನ ಮಗಳಿಗೆ ಏನಾಗೈತೆ ಅಂತ ಚೆಕ್ ಮಾಡಿದಾಗ ಅವ್ರಿಬ್ಬರಿಗೂ ಕೂಡ ಏನೂ ಆಗಿರೋದಿಲ್ಲ. ಆ ಕಾರಿಂದ ಆಚೆಗಡೆ ಬಂದು ಇವ್ರಿಗೆ ಹೆಲ್ಪ್ ಮಾಡಿ ಇರ್ತಾಳಲ್ವಾ ಆ ಲೇಡಿ, ಅದ್ರಲ್ಲಿ ಅನ್ಕಾನ್ಶಿಯಸ್ ಆಗೋಗ್ಬಿಟ್ಟಿರ್ತಾಳೆ. ಅವಳಿಗೂ ಕೂಡ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡ್ರೆ ಅಷ್ಟೊತ್ತಿಗೆ ತುಂಬಾ ಜಾಂಬಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರೋದ್ರಿಂದ ಆ ಲೇಡಿನ ಬಿಟ್ಟು ಇವರು ತಪ್ಸ್ಕೊಂಡ್ಬಿಡ್ತಾರೆ. ಅದ್ ಕಡೆ ಇದ್ ಕಡೆ ಅಂತ ಎಲ್ಲಾ ಕಡೆನೂ ಹೋಗಿ ಲಾಸ್ಟ್ ಗೆ ಮತ್ತೆ ಇವರ ಮನೆ ಒಳಗಡೆಗೆ ಬಂದು ಸೇರ್ಕೊಂತಾರೆ. ಅಲ್ಲಿನೂ ಕೂಡ ಮತ್ತೆ ಜಾಂಬಿಸ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರೋದ್ರಿಂದ ಇವರು ಮೇಲೆಗಡೆ ಇರೋ ಒಂದು ರೂಮ್ ಒಳಗಡೆಗೆ ಹೋಗಿ ಒಂದು ಕ್ಲೋಸೆಟ್ ಅಲ್ಲಿ ಬಚ್ಚಿಕೊಂತಾರೆ. ತನ್ನ ಮಗಳು ಶಬ್ದ ಮಾಡ್ತಿದ್ರೆ ಒಂದು ಜಾಂಬಿ ಆ ಸೌಂಡ್ ಗೆ ಅಟ್ರಾಕ್ಟ್ ಆಗಿ ರೂಮ್ ಒಳಗಡೆಗೆ ಬಂದ್ಬಿಡುತ್ತೆ. ಇವರೊಂದು ಕ್ಲೋಸೆಟ್ ಅಲ್ಲಿ ಬಚ್ಚಿಕೊಂಡೇ ಇರ್ತಾರಲ್ವಾ, ಆ ಜಾಂಬಿ ಅವ್ರ ಕಡೆ ನೋಡಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರುವಾಗ ಹೀರೋಯಿನ್ ತನ್ನ ಮಗಳನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಡೈರೆಕ್ಟ್ ಆಗಿ ಜಾಂಬಿ ಮೇಲೆ ಅಟ್ಯಾಕ್ ಮಾಡಿ ಜಾಂಬಿ ಹೀರೋಯಿನ್ ನ ಫಾಲೋ ಮಾಡ್ಕೊಂಡು ಹೋಗೋ ತರ ಮಾಡಿ ಇವಳು ಅದ್ರ ಕಡೆಯಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಬೈ ಮಿಸ್ ಆಗಿ ಆ ಜಾಂಬಿನ ಕೆಳಗಡೆಗೆ ತಳ್ಳಿಬಿಡ್ತಾಳೆ. ಈ ಜಾಂಬಿ ಸತ್ತೋಗ್ಬಿಡ್ತು. ಇನ್ನ ನನ್ನ ಮಗಳು ನಾನು ಸೇಫ್ ಅಂತ ಅನ್ಕೊಂತಾಳೆ. ಸರಿಯಾಗಿ ಅದೇ ಟೈಮ್ಗೆ ಇವಳ ಹಸ್ಬೆಂಡ್ ಪೂರ್ತಿಯಾಗಿ ಜಾಂಬಿಯಾಗಿ ಕನ್ವರ್ಟ್ ಆಗೋಗ್ಬಿಟ್ಟು ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾನೆ. ಇನ್ನ ಮೂವಿನ ಕಂಟಿನ್ಯೂ ಮಾಡೋದಕ್ಕೂ ಮೊದ್ಲು ಪ್ರಸಿದ್ಧ ತಾಂತ್ರಿಕ ಶ್ರೀ ಮಂಜುನಾಥ್ ಭಟ್ ಅವರು ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಪ್ರೀತಿ ಪ್ರೇಮ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ಸಂತಾನ ತೊಂದರೆ, ಅತ್ತೆ ಸೊಸೆ ಜಗಳ, ಡೈವರ್ಸ್ ಪ್ರಾಬ್ಲಮ್ಸ್, ಕೋರ್ಟ್ ಕಚೇರಿ ವಿಚಾರ, ಇಂತಹ ಎಲ್ಲಾ ಸಮಸ್ಯೆಗಳಿಗೆ ನಿಮ್ಗೆ ಪರಿಹಾರ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹೀರೋಯಿನ್ ಮೇಲೆ ಒಂದು ಜಾಂಬಿ ಅಟ್ಯಾಕ್ ಮಾಡುತ್ತಲ್ವಾ, ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ಗೆ ಒಂದು ವೈಟ್ ರೂಮ್ ಅಲ್ಲಿ ಎಚ್ಚರಿಕೆ ಆಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ನಮ್ಮ ಹೀರೋಯಿನ್ಗೂ ಕೂಡ ಗೊತ್ತಿರೋದಿಲ್ಲ. ಇಲ್ಲೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಮೊದ್ಲು ನೋಡಿರೋ ಹೀರೋಯಿನ್ ನ ಮರ್ತೋಗ್ಬಿಟ್ಟು ಇದು ನಮ್ಮ ಹೀರೋಯಿನ್ ನ ಹೊಸ ಕ್ಯಾರೆಕ್ಟರ್ ಅಂತ ಅರ್ಥ ಮಾಡ್ಕೊಳ್ಳಿ. ಸುತ್ತಮುತ್ತ ಯಾವ ಕಡೆ ನೋಡಿದ್ರು ವೈಟ್ ಆಗೇ ಇರೋದ್ರಿಂದ ಇವಳಿಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿರೋದಿಲ್ಲ. ಸಡನ್ ಆಗಿ ಅಲ್ಲಿ ಜಿಲ್ ಅನ್ನೋ ಒಂದು ಹುಡುಗಿ ಬಂದು ಹೀರೋಯಿನ್ ನ ಒಂದು ಲೌಡ್ ನಾಯ್ಸ್ ನ ಯೂಸ್ ಮಾಡ್ಕೊಂಡು ತುಂಬಾ ಟಾರ್ಚರ್ ಕೊಡ್ತಾಳೆ. ಆ ಶಬ್ದಕ್ಕೆ ನಮ್ಮ ಹೀರೋಯಿನ್ ತಡ್ಕೊಳ್ಳೋದಕ್ಕಾಗ್ದೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತೀರಾ ಆ ಟಾರ್ಚರ್ ನ ಅನುಭವಿಸ್ಕೊಂಡು ಒಂದತ್ರ ಕುತ್ಕೊಂಡ್ಬಿಡ್ತಾಳೆ. ಹೇಗಾದ್ರೂ ಸರಿ ಇಲ್ಲಿಂದ ತಪ್ಸ್ಕೋಬೇಕು ಅಂತ ಹೇಳಿ ಹೀರೋಯಿನ್ ಮೈಂಡ್ ಅಲ್ಲಿ ಅನ್ಕೊಂತ ಇರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಇದ್ದಕ್ಕಿದ್ದಂಗೆ ಪವರ್ ಕಟ್ ಆಗೋಗ್ಬಿಡುತ್ತೆ. ಅವಳು ಆಚೆಗಡೆ ಹೋಗೋದಕ್ಕೆ ಡೋರ್ಸ್ ಓಪನ್ ಆಗೋದ್ರಿಂದ ಹೀರೋಯಿನ್ ಪಕ್ಕದಲ್ಲಿ ಇರೋ ಒಂದು ಬ್ಯಾಟಲ್ ಸೂಟ್ ನ ಹಾಕೊಂಡು ಆ ವೈಟ್ ರೂಮ್ ಇಂದ ಆಚೆಗಡೆ ಬಂದ್ಬಿಡ್ತಾಳೆ. ಪವರ್ ಎಲ್ಲ ಆನ್ ಆಗಿದ್ದಾದ್ಮೇಲೆ ಜಿಲ್ಗೆ ಅರ್ಥ ಆಗುತ್ತೆ ಹೀರೋಯಿನ್ ಇಲ್ಲಿಂದ ತಪ್ಸ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಹೀರೋಯಿನ್ ನ ಹೇಗಾದ್ರೂ ಸರಿ ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಹೈ ಪವರ್ ಇಂದ ಕೂಡಿರೋ ಲೇಸರ್ಸ್ ನ ಕಳಿಸ್ತಾಳೆ. ಅಂದ್ರೆ ಈ ಲೇಸರ್ ಏನಾದ್ರೂ ನಮ್ಮ ಹೀರೋಯಿನ್ ಸಿಕ್ಕಿದಾಳೆ ಅಂದ್ರೆ ಅವಳ ಬಾಡಿ ಪೀಸ್ ಪೀಸ್ ಆಗೋಗ್ಬಿಡುತ್ತೆ. ಹೀರೋಯಿನ್ ಹಿಂದ್ಗಡೆ ಈ ಲೇಸರ್ಸ್ ಬರ್ತಿರೋದ್ರಿಂದ ತುಂಬಾ ಸ್ಪೀಡ್ ಆಗಿ ಓಡ್ಕೊಂಡು ಮುಂದ್ಗಡೆ ಇರೋ ಒಂದು ಡೋರ್ ನ ಹೇಗಪ್ಪ ಓಪನ್ ಮಾಡೋದು ಅಂತ ಹೇಳಿ ಹೀರೋಯಿನ್ ಥಿಂಕ್ ಮಾಡ್ತಿರುವಾಗ
ಆವಾಗ ಆ ಡೋರ್ಸ್ ಕೂಡ ಓಪನ್ ಆಗೋಗ್ಬಿಡ್ತವೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಹೀರೋಯಿನ್ಗೆ ಯಾರೋ ಹೆಲ್ಪ್ ಮಾಡೋದಕ್ಕೆ, ಹೀರೋಯಿನ್ ಇಲ್ಲಿಂದ ಹೊರಡೋಗೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಅದು ಯಾರು ಅಂತ ಹೀರೋಯಿನ್ಗೂ ಗೊತ್ತಿಲ್ಲ, ಹಾಗೆ ನಮ್ಗೂನು ಗೊತ್ತಿಲ್ಲ ಅಂತ. ಅದರಿಂದ ಆಚೆಗಡೆಗೆ ಬಂದಿದ್ದೆ ಹೀರೋಯಿನ್ಗೆ ಒಂದು ಬ್ಯೂಟಿಫುಲ್ ಸಿಟಿ ಕಾಣಿಸುತ್ತೆ. ಇವಾಗ ನಮ್ಮ ಹೀರೋಯಿನ್ ಜಪಾನ್ದಲ್ಲಿರೋ ಟೋಕಿಯೋ ಸಿಟಿಯಲ್ಲಿ ಇರ್ತಾಳೆ. ನಾನು ನೆನ್ನೆನೆ ಅಲ್ವಾ ಅಮೆರಿಕದಲ್ಲಿ ಇದ್ದಿದ್ದು, ಇದ್ದಕ್ಕಿದ್ದಂಗೆ ನಾನು ಜಪಾನ್ಗೆ ಹೇಗೆ ಬಂದೆ ಅಂತ ಹೇಳ್ಬಿಟ್ಟು ಹೀರೋಯಿನ್ ಯೋಚನೆ ಮಾಡ್ಕೊಂಡು ಹಾಗೆ ಅವಳ ಸೇಫ್ಟಿ ಪರ್ಪಸ್ಗೆ ಒಂದು ಚೈನ್ ನ ಎತ್ಕೊಂಡು ಪಕ್ಕದಲ್ಲೇ ಇರೋ ಪೊಲೀಸ್ ಕಾರ್ ವಿಂಡೋನ ಹೊಡೆದಾಕ್ಬಿಟ್ಟು ಅದರಲ್ಲಿರೋ ಒಂದು ಗನ್ನನ ಎತ್ಕೊಂತಾಳೆ. ಮೊದ್ಲೇ ಗೊತ್ತು ಜಪಾನ್ ಅಲ್ಲಿ ಝಾಂಬಿ ವೈರಸ್ ಸ್ಪ್ರೆಡ್ ಆಗೈತೆ, ಇದರಿಂದ ಝಾಂಬೀಸ್ ಏನಾದ್ರೂ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ನಾನು ಈ ಗನ್ನು ಹಾಗೆ ಚೈನ್ ನ ಯೂಸ್ ಮಾಡ್ಕೊಂಡು ಅವುಗಳ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ. ಹೀಗೆ ಇವಳು ರೆಡಿಯಾಗಿ ನಿಂತ್ಕೊಂಡಾಗ್ಲೇ ಅಲ್ಲಿ ಸ್ವಲ್ಪ ಜನ ವ್ಯಕ್ತಿಗಳು ನಡ್ಕೊಂಡು ಹೋಗ್ತಿರ್ತಾಳೆ. ಅವರನ್ನ ನೋಡಿ ಇವಳು ಶಾಕು. ಜಪಾನ್ ಅಲ್ಲಿ ವೈರಸ್ ಸ್ಪ್ರೆಡ್ ಆಗಿತ್ತಲ್ವಾ, ಇವರೆಲ್ಲರೂ ನಾರ್ಮಲ್ ಆಗೇ ಇದಾರೆ, ಝಾಂಬಿ ವೈರಸ್ ಸ್ಪ್ರೆಡ್ ಆಗಿಲ್ವಾ ಅನ್ನೋ ತರ ಎಕ್ಸ್ಪ್ರೆಷನ್ ಕೊಡ್ತಾಳೆ. ಆವಾಗ ಇವಳ ಪಕ್ಕದಲ್ಲಿ ಒಂದು ಹುಡುಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ, ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿರೋಳು. ಆಕ್ಚುಲಿ ಹೇಳ್ಬೇಕಂದ್ರೆ ಇದೇ ಹುಡುಗಿಗೆ ಫಸ್ಟ್ ಝಾಂಬಿ ವೈರಸ್ ಸ್ಪ್ರೆಡ್ ಆಗೈತೆ ಅಂತ ಹೇಳ್ಕೋಬಹುದು. ಈ ಹುಡುಗಿ ಬೇರೆಯವ್ರಿಗೆ ಕಚ್ಚಿರೋದ್ರಿಂದ ಆ ಝಾಂಬಿ ವೈರಸ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೈತೆ ಅಂತ ಗೊತ್ತಿರುತ್ತೆ. ಅಂದ್ರೆ ಮೊದ್ಲು ರಿಪೀಟ್ ಆಗಿರೋ ಒಂದು ಸೀನು ಇವಾಗ ಮತ್ತೆ ರಿಪೀಟ್ ಆಗ್ತಾ ಇರೋದನ್ನ ನೋಡಿ ಹೀರೋಯಿನ್ ಶಾಕ್ ಅಲ್ಲಿ ಇರ್ತಾಳೆ. ಆವಾಗ ಈ ಬ್ಲೂ ಡ್ರೆಸ್ ಹುಡುಗಿ ಝಾಂಬಿ ತರ ಕನ್ವರ್ಟ್ ಆಗಿ ಒಬ್ಬನ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಅವನು ಕೂಡ ಝಾಂಬಿ ಆಗಿ ಕನ್ವರ್ಟ್ ಆಗಿ ವಿತಿನ್ ಸೆಕೆಂಡ್ಸ್ ಅಲ್ಲಿರೋರು ಎಲ್ಲರಿಗೂ ಝಾಂಬಿ ವೈರಸ್ ಸ್ಪ್ರೆಡ್ ಆಗೋಗ್ಬಿಡುತ್ತೆ. ಅಲ್ಲಿರೋರೆಲ್ಲರೂ ಝಾಂಬೀಸ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ನಮ್ಮ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಹೀರೋಯಿನ್ ಅದನ್ನ ನೋಡಿ ಇವುಗಳಿಂದ ತಪ್ಸ್ಕೋಬೇಕು, ನನ್ನ ಹತ್ರ ಇರೋ ವೆಪನ್ಸ್ ಇಂದ ಇಷ್ಟು ಜಾಂಬೀಸ್ ನಾನು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಆ ಕಂಪನಿ ಒಳಗಡೆಗೆ ರಿಟರ್ನ್ ಬರ್ತಾಳೆ. ಆ ಟೈಮ್ ಅಲ್ಲಿ ಈ ಹುಡುಗಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಜಾಂಬೀಸ್ ಮೇಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಸ್ ಆಗಿರೋ ಫೈಟ್ ನ ಮಾಡಿ ಜಾಂಬೀಸ್ ನ ಅಟ್ಯಾಕ್ ಮಾಡ್ತಾಳೆ ಅಂತ ಹೇಳ್ಕೋಬಹುದು. ಒಂದು ಕೈಯಲ್ಲಿ ಗನ್ನು, ಇನ್ನೊಂದು ಕೈಯಲ್ಲಿ ಚೈನು, ಎರಡರಿಂದನೂ ಜಾಂಬೀಸ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಾಕ್ತಾ ಇರ್ತಾಳೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಮೊದಲು ಹೀರೋಯಿನ್ ಒಂದು ಕಂಪನಿಗೆ ಸೆಕ್ಯೂರಿಟಿ ಏಜೆಂಟ್ ಆಗಿ ವರ್ಕ್ ಮಾಡಿರೋದ್ರಿಂದ ಅವಳು ತುಂಬಾ ಚೆನ್ನಾಗಿ ಫೈಟ್ ಮಾಡೋದು, ಗನ್ಸ್ ನ ಯಾವ ತರ ಯೂಸ್ ಮಾಡ್ಬೇಕು ಅಂತ ಹೇಳಿ ಇವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಜಸ್ಟ್ ನಮ್ಮ ಹೀರೋಯಿನ್ ಮೇಲೆ 10 ಜಾಂಬಿಗಳು ಅಟ್ಯಾಕ್ ಮಾಡೋದಕ್ಕೆ ಬಂದಿರ್ತಾವಲ್ಲ, ಆ ಜಾಂಬಿಗಳನ್ನೆಲ್ಲ ಸಾಯಿಸಿದ್ದಾದ್ಮೇಲೆ ತುಂಬಾ ಜಾಂಬಿಗಳು ಮತ್ತೆ ಈ ಹುಡುಗಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಬರೋದ್ರಿಂದ ಆಪೋಸಿಟ್ ಅಲ್ಲಿ ಒಂದು ಡೋರ್ ಓಪನ್ ಆಗಿದ್ರೆ ಅದ್ರೊಳಗಡೆಗೆ ಹೋಗೋದಕ್ಕೆ ತುಂಬಾ ಸ್ಪೀಡ್ ಆಗಿ ಓಡ್ಕೊಂಡು ಬರ್ತಿರ್ತಾಳೆ. ಅವಳು ಡೋರ್ ನ ಕ್ರಾಸ್ ಮಾಡಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಆ ಡೋರ್ ಕ್ಲೋಸ್ ಆಗೋಗ್ಬಿಡುತ್ತೆ. ಅಲ್ಲೂ ಕೂಡ ವೈಟ್ ರೂಮೇ ಇರುತ್ತೆ, ಬಟ್ ಅಲ್ಲಿ ಸ್ವಲ್ಪ ಎಂಪ್ಲಾಯೀಸ್ ವರ್ಕ್ ಮಾಡ್ತಿರೋ ಹಾಗೆ ನಮ್ಗೆ ಗೊತ್ತಾಗುತ್ತೆ. ಕ್ಲಾರಿಟಿ ಆಗಿ ನೋಡಿದ್ದಾದ್ಮೇಲೆ ಗೊತ್ತಾಗುತ್ತೆ ಅಲ್ಲಿರೋ ಎಂಪ್ಲಾಯೀಸ್ ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಹೀರೋಯಿನ್ಗೆ ಅಲ್ಲಿ ತುಂಬಾ ಪವರ್ಫುಲ್ ಆಗಿರೋ ಗನ್ಸ್ ಕಾಣಿಸೋದ್ರಿಂದ ಈ ಹುಡುಗಿ ಕೈಯಲ್ಲಿರೋ ಪೊಲೀಸ್ ಗನ್ನ ಸೈಡ್ ಗೆ ಬಿಸಾಕಿ ಆ ಗನ್ನ ಎತ್ಕೊಳ್ಳೋದಕ್ಕೆ ಹೋಗ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ರೆಡ್ ಕಲರ್ ಡ್ರೆಸ್ ಹಾಕೊಂಡಿರೋ ಒಂದು ಹುಡುಗಿ ಹೀರೋಯಿನ್ ಗನ್ ಪಾಯಿಂಟ್ ಅಲ್ಲಿ ಹಿಡ್ಕೊಂತಾಳೆ. ಈ ಹುಡುಗಿನ ಇನ್ಮೇಲಿಂದ ರೆಡ್ ಅಂತ ಕರೀತೀನಿ. ಆಲಿಸ್ ಮೊದ್ಲಿಂದನೂ ಈ ಫೈಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಇವರಿಬ್ಬರಿಗೂ ಒಂದು ಚಿಕ್ಕ ಫೈಟ್ ನಡೆಯುತ್ತೆ. ಹೀರೋಯಿನ್ ಅವಳ ಹತ್ರ ಇರೋ ಒಂದು ಕತ್ತಿ ಎತ್ಕೊಂಡು ಆ ಹುಡುಗಿ ಕತ್ ಮೇಲೆ ಇಡೋದ್ರಿಂದ ಇವಾಗ ನಮ್ಗೆ ಗೊತ್ತಾಗುತ್ತೆ ರೆಡ್ನು ಕೂಡ ನಮ್ಮ ಹೀರೋಯಿನ್ ಯಾವ ಕಂಪನಿಯಲ್ಲಿ ವರ್ಕ್ ಮಾಡಿ ಇರ್ತಾಳೋ ಅದೇ ಕಂಪನಿಯಲ್ಲಿ ವರ್ಕ್ ಮಾಡಿ ಇರ್ತಾಳೆ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಆ ಕಂಪನಿಯಲ್ಲಿರೋ ಓನರ್ಸ್ ಪ್ರಜೆಗಳನ್ನ ಸಾಯಿಸ್ಬೇಕು ಅಂತ ಹೇಳಿ ಒಂದು ಹೊಸ ವೈರಸ್ ನ ಕ್ರಿಯೇಟ್ ಮಾಡ್ತಿರ್ತಾರೆ. ಇದರಿಂದ ನಮ್ಮ ಹೀರೋಯಿನ್ ಆ ಕಂಪನಿಗೆ ಆಪೋಸಿಟ್ ಆಗಿ ಬಾಯಿ ಬಿಡೋದ್ರಿಂದ ಅವ್ರಿಗೆ ಕೋಪ ಬಂತು ನಮ್ಮ ಹೀರೋಯಿನ್ ಸಾಯಿಸ್ಬಿಡಬೇಕು ಅಂತ ಪ್ಲಾನ್ ಹಾಕಿರ್ತಾರೆ. ಅದ್ರ ಜೊತೆಗೆ ಇವಾಗ ರೆಡ್ನು ಕೂಡ ಆ ಕಂಪನಿಗೆ ಅಪೋಸಿಟ್ ಆಗಿ ಫೈಟ್ ಮಾಡ್ತಿರೋದ್ರಿಂದ ಈ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋ ಎಂಪ್ಲಾಯೀಸ್ ನ ಈ ರೆಡ್ಡೇ ಸಾಯಿಸಾಕ್ಬಿಟ್ಟಿರ್ತಾಳೆ ಅಂತ ಗೊತ್ತಾಗುತ್ತೆ. ಆವಾಗ ರೆಡ್ ನ ಹ್ಯಾಂಡಲ್ ಮಾಡ್ತಿರೋ ಒಬ್ಬ ಇನ್ಚಾರ್ಜರ್ ಅಂದ್ರೆ ಒಬ್ಬ ಏಜೆಂಟ್ ನಮ್ಮ ಹೀರೋಯಿನ್ ಜೊತೆ ಮಾತಾಡ್ತಾನೆ. ಅಲೀಸ್ ನನ್ ಮಾತ್ ಕೇಳು, ಈ ಕಂಪನಿ ಓನರ್ಸ್ ಎಲ್ಲರನ್ನು ಮೋಸ ಮಾಡ್ತಿದ್ದಾರೆ. ಇವಾಗ ನೀವು ರಷ್ಯಾದಲ್ಲಿ ಇದ್ದೀರಾ ಅಂತ ಹೇಳಿದ್ದೆ, ಅದಕ್ಕೆ ನಮ್ಮ ಹೀರೋಯಿನ್ ಇಲ್ಲ ನಾನು ಅವಾಗ್ಲೇ ನೋಡೋದೆ, ನಾನು ಟೋಕಿಯೋದಲ್ಲಿ ಇದ್ದೀನಿ, ನೀನ್ ನನ್ನನ್ನ ಮೋಸ ಮಾಡೋದಕ್ಕೆ ಬರ್ಬೇಡ ಅಂತ ಹೇಳಿ ಅವನ್ ಮೇಲೆ ಕೋಪ ಪಡ್ತಾಳೆ. ಅದಕ್ಕೆ ಆ ಏಜೆಂಟ್ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಅವಾಗ್ಲೇ ನೀನ್ ನೋಡಿರೋ ಟೋಕಿಯೋ ಬಂದ್ಬಿಟ್ಟು ಈ ಕಂಪನಿಯವರು ಕ್ರಿಯೇಟ್ ಮಾಡಿರೋ ಒಂದು ಲ್ಯಾಬ್. ಕರೆಕ್ಟ್ ಆಗಿ ನೀನು ಅಬ್ಸರ್ವ್ ಮಾಡಿದೀಯ ಅಂದ್ರೆ ಅಲ್ಲಿರೋ ಪ್ರಜೆಗಳು ಯಾರೂ ಕೂಡ ಅಷ್ಟೊಂದು ರಿಯಾಕ್ಟ್ ಆಗ್ತಿಲ್ಲ, ಜಸ್ಟ್ ನಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ಅವರು ನಿಜವಾದ ಮನುಷ್ಯರಲ್ಲ, ಈ ಕಂಪನಿಯವರು ಕ್ರಿಯೇಟ್ ಮಾಡಿರೋ ಒಂದು ಕ್ಲೋನ್ಸ್. ಇವರೊಂದು ಜಾಂಬಿ ವೈರಸ್ ನ ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ, ಅದು ಯಾವ ತರ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆರಿಮೆಂಟಲ್ ಗೋಸ್ಕರ ಲ್ಯಾಬ್ ನ ಕ್ರಿಯೇಟ್ ಮಾಡಿದ್ದಾರೆ. ಕರೆಕ್ಟ್ ಆಗಿ ನೀನು ಅಬ್ಸರ್ವ್ ಮಾಡಿದ್ರೆ ಮೇಲೆಗಡೆ ನಿನಗೆ ನಕ್ಷತ್ರಗಳು ಕಾಣಿಸೋದಿಲ್ಲ, ಅದೊಂದು ಲ್ಯಾಬ್ ಆಗಿರೋದ್ರಿಂದ ನಿನಗೆ ಏನು ಕಾಣಿಸೋದಿಲ್ಲ, ಜಸ್ಟ್ ಬಿಲ್ಡಿಂಗ್ಸ್ ಏರಿಯಾ ಮಾತ್ರನೇ ಕಾಣಿಸುತ್ತೆ. ಈ ಕಂಪನಿ ಉದ್ದೇಶ ಏನಪ್ಪಾ ಅಂದ್ರೆ ಜಪಾನ್ ಅಲ್ಲಿ ವೈರಸ್ ಸ್ಪ್ರೆಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಚೈನಾ ಅವ್ರಿಗೆ ಹೇಳಿ ಈ ವೈರಸ್ ನ ಮಾರಾಟ ಮಾಡಾಕ್ತಾರೆ. ಚೈನಾದಲ್ಲಿ ವೈರಸ್ ಸ್ಪ್ರೆಡ್ ಆಗೈತೆ ಅಂತ ಹೇಳಿ ಜಪಾನ್ ಅವ್ರಿಗೆ ಮಾರಾಟ ಮಾಡ್ತಾರೆ. ಜಪಾನ್ ಅಲ್ಲಿ ವೈರಸ್ ಸ್ಪ್ರೆಡ್ ಆಗೈತೆ ಅಂತ ಹೇಳಿ
ರಷ್ಯಾದವ್ರಿಗೆ, ರಷ್ಯಾದಲ್ಲಿ ಆಗೈತೆ ಅಂತ ಹೇಳಿ ಅಮೆರಿಕದವ್ರಿಗೆ. ಹೀಗೆ ಈ ಕಂಪನಿಯವರು ಎಲ್ಲರನ್ನೂ ಮೋಸ ಮಾಡಿ ಬಯೋ ವೆಪನ್ ಆಗಿರೋ ವೈರಸ್ ನ ಮಾರಾಟ ಮಾಡ್ತಿದ್ದಾರೆ. ಇದರಿಂದ ಇವರು ದುಡ್ಡು ಮಾಡ್ಕೊಂತಿದ್ದಾರೆ. ಬಟ್ ಎಲ್ಲಾ ಪ್ರಜೆಗಳನ್ನು ಜಾಂಬೀಸ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ ನೀನ್ ನಮ್ಗೆ ಸ್ಪೆಷಲ್, ನೀನ್ ನಮ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಹೇಳಿ ನಿನ್ನ ರೂಮ್ ಅಲ್ಲಿ ಬಂದಿಯಾಗಿ ಮಾಡಿದ್ರಲ್ವಾ, ಅದರಿಂದ ತಪ್ಸಿದ್ದು ಕೂಡ ನಾವೇ, ಡೋರ್ಸ್ ಓಪನ್ ಮಾಡಿದ್ದು ನಾವೇ. ನಿನ್ ಮೇಲೆ ಜಾಂಬೀಸ್ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಬೇರೆ ಡೋರ್ಸ್ ನ ಓಪನ್ ಮಾಡಿದ್ದು ಕೂಡ ನಾವೇ ಅಂತ ಹೇಳ್ತಾನೆ. ಇವನ್ ಹೇಳ್ತಿರೋ ಮಾತುಗಳು ಹೀರೋಯಿನ್ಗೆ ನಂಬೋದಕ್ಕೆ ಆಗೋದಿಲ್ಲ. ಇದೊಂದು ಮೂವಿ ತರ ಐತೆ. ಸರಿ, ಇವಾಗ ನಾನು ರಷ್ಯಾದಲ್ಲಿ ಇದ್ದೀನಿ, ಇದೊಂದು ಲ್ಯಾಬ್ ಅಂತ ಹೇಳ್ತಾ ಇದೀಯಲ್ವಾ, ಹಾಗಾದ್ರೆ ನಾನು ಈ ಗ್ಲಾಸಸ್ ನ ಮುರ್ದಾಗ್ಬಿಟ್ಟು ಆಚೆಗಡೆಗೆ ತಪ್ಸ್ಕೊಂಡು ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ಗನ್ಸ್ ನ ಕೈಗೆ ಎತ್ಕೊಂತಾಳೆ. ಆವಾಗ ರೆಡ್ ಇದ್ಕೊಂಡು ಬೇಡ ಬೇಡ ನೀನು ಶೂಟ್ ಮಾಡ್ಬೇಡ, ಆಕ್ಚುಲಿ ಹೇಳ್ಬೇಕಂದ್ರೆ ನಾವಿವಾಗ 1000 ಫೀಟ್ ಒಳಗಡೆ ಅಂಡರ್ ವಾಟರ್ ಅಲ್ಲಿ ಇದೀವಿ, ನೀನೇನಾದ್ರೂ ಗ್ಲಾಸ್ ನ ಬ್ರೇಕ್ ಮಾಡಿದೀಯ ಅಂದ್ರೆ ನೀರ್ ಒಳಗಡೆಗೆ ಬಂದು ನಾವು ಸತ್ತೋಗ್ಬಿಡ್ತೀವಿ ಅಂತ ಹೇಳ್ತಾಳೆ. ಆವಾಗ ಏಜೆಂಟ್ ಸ್ಕ್ರೀನ್ ಮುಖಾಂತರ ನೀವು ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ನಾನು ಎಲ್ಲಾ ಸಿದ್ಧತೆಗಳು ಮಾಡಿದ್ದೀನಿ, ಒಂದು ಟೀಮು ನಿಮ್ಮನ್ನ ಕಾಪಾಡೋದಕ್ಕೆ ಬರ್ತೈತೆ, ನೀವು ಈ ಫೆಸಿಲಿಟಿಯಿಂದ ಆಚೆಗಡೆ ಬರೋದಕ್ಕೆ ಒಂದು ದೊಡ್ಡ ಎಲಿವೇಟರ್ ಐತೆ, ಆ ಎಲಿವೇಟರ್ ಹತ್ರಕ್ಕೆ ಬಂದರೆ ಸಾಕು, ಅಲ್ಲಿಂದ ನನ್ನ ಟೀಮೇ ಎಲ್ಲಾ ನೋಡ್ಕೊಳ್ಳುತ್ತೆ, ನೀವೇನ್ ಅಷ್ಟೊಂದು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾನೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಏಜೆಂಟ್ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಾನಲ್ವಾ, ಆವಾಗ ಈ ಫೆಸಿಲಿಟಿಗೆ ಸಂಬಂಧಪಟ್ಟಿರೋ ರೆಡ್ ಕ್ವೀನ್ ಅವನನ್ನ ಹ್ಯಾಕ್ ಮಾಡಿ ಆ ಸ್ಕ್ರೀನ್ ಒಳಗಡೆಗೆ ಬಂದು ಇವರಿಬ್ಬರಿಗೂ ವಾರ್ನಿಂಗ್ ಕೊಡ್ತಾಳೆ, ನೀವು ಎಲ್ಲೂ ಹೋಗೋದಕ್ಕಾಗಲ್ಲ, ನಾನ್ ನಿಮ್ಮನ್ನ ಸಾಯ್ಸಾಕ್ಬಿಡ್ತೀನಿ ಅಂತ. ಅಂಡ್ ಕಟ್ ಮಾಡೋದ್ರ ಆಚೆಗಡೆ ಏಜೆಂಟ್ ಅಲ್ಲಿರೋ ಒಂದು ಟೀಮು ಇವ್ರನ್ನ ಕಾಪಾಡೋದಕ್ಕೋಸ್ಕರ ಆ ಫೆಸಿಲಿಟಿ ಹತ್ರಕ್ಕೆ ಬಂದಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ದೊಡ್ಡ ಫೆಸಿಲಿಟಿ ಆಗಿರೋದ್ರಿಂದ ಅಷ್ಟೊಂದು ಈಸಿಯಾಗಿ ಒಳಗಡೆಗೆ ಬರೋದಕ್ಕೆ ಆಗೋದಿಲ್ಲ. ಏರ್ ವಿಂಟರ್ ಮುಖಾಂತರ ಒಳಗಡೆಗೆ ಬರ್ಬೇಕು ಅಂತ ಹೇಳಿ ಇವರು ಪ್ಲಾನ್ ಆಗ್ತಾರೆ. ಇವ್ರ ಹತ್ರ ತುಂಬಾ ವೆಪನ್ಸ್ ಇರ್ತವೆ, ಅವುಗಳನ್ನ ಯೂಸ್ ಮಾಡ್ಕೊಂಡು ಇನ್ನ 2 ಅವರ್ಸ್ಗೆ ಒಂದು ಬಾಂಬ್ ನ ಸೆಟ್ ಮಾಡ್ತಾರೆ. ಇದ್ರ ಪ್ರಕಾರ ನೋಡ್ಕೊಂಡ್ರೆ ಇನ್ನೊಂದು 2 ಅವರ್ಸ್ ಅಲ್ಲಿ ಇವರು ನಮ್ಮ ಹೀರೋಯಿನ್ ಹಾಗೆ ರೆಡ್ ನ ಕಾಪಾಡಬೇಕಾಗುತ್ತೆ. ಇವ್ರೇನಾದ್ರೂ ಕಾಪಾಡ್ಲಿಲ್ಲ ಅಂದ್ರೆ ಈ ಬಾಂಬ್ ಬ್ಲಾಸ್ಟ್ ಆಗಿ ಈ ಫೆಸಿಲಿಟಿ ಫುಲ್ ಬ್ಲಾಸ್ಟ್ ಆಗಿ ಸರ್ವನಾಶ ಆಗೋಗ್ಬಿಡುತ್ತೆ. ಈ ಟೀಮ್ ಎಲ್ಲ ಸೇರ್ಕೊಂಡು ಎಲಿವೇಟರ್ ನ ಹ್ಯಾಕ್ ಮಾಡಿ ಎಲಿವೇಟರ್ ಮುಖಾಂತರ ಒಳಗಡೆಗೆ ಬರ್ತಿರೋದನ್ನ ಈ ರೆಡ್ ಕ್ವೀನ್ ನೋಡಿ ಇವಳ ಟೀಮ್ ನ ಅಲ್ಲಿಗೆ ಸೆಂಡ್ ಮಾಡ್ತಾಳೆ. ಎಲಿವೇಟರ್ ಮುಖಾಂತರ ಅವರು ಒಳಗಡೆಗೆ ಬರ್ತಿದ್ದಾರೆ, ಅವರು ಬಂದಿದ್ದೆ ಅವ್ರನ್ನ ಸಾಯಿಸ್ಬಿಡಿ ಅಂತ. ಈ ಫೆಸಿಲಿಟಿಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಎಲಿವೇಟರ್ ಮುಖಾಂತರ ಇವರು ಬರ್ತಾರೆ ಅಂತ ಹೇಳಿ ಅವ್ರನ್ನ ಶೂಟ್ ಮಾಡೋದಕ್ಕೆ ಕಾತ್ಕೊಂಡಿರುವಾಗ ನಮ್ಮವ್ರ ಏನ್ ಕಮ್ಮಿ ಅಲ್ಲ, ಒಂದು ಆಟೋಮೆಟಿಕ್ ಗನ್ ಅನ್ನ ಯೂಸ್ ಮಾಡ್ಕೊಂಡು ಇವ್ರ ಮೇಲೆ ಶೂಟ್ ಮಾಡೋದಕ್ಕೆ ಬಿಟ್ಟು ಅವ್ರನ್ನ ಸಾಯಿಸ್ಬಿಡ್ತಾರೆ. ಒಂದ್ ಕಡೆ ಇವರು ಎಲಿವೇಟರ್ ಹತ್ರಕ್ಕೆ ಬರ್ತಿದ್ರೆ ಮತ್ತೊಂದು ಕಡೆ ನಮ್ಮ ಹೀರೋಯಿನ್ ರೆಡ್ ಜೊತೆ ಸೇರ್ಕೊಂಡು ಒಂದು ಲ್ಯಾಬ್ ಅಲ್ಲಿ ಒಂದು ಸಿಟಿನ ಕ್ರಿಯೇಟ್ ಮಾಡಿರ್ತಾರಲ್ವಾ, ಅದ್ರ ಮುಖಾಂತರ ಮೈನ್ ಎಲಿವೇಟರ್ ಹತ್ರಕ್ಕೆ ಬರ್ತಿರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಈ ಕಂಪನಿಯವರು ಲ್ಯಾಬ್ ಅಲ್ಲಿ ಎಲ್ಲವನ್ನು ಕ್ರಿಯೇಟ್ ಮಾಡಿರ್ತಾರೆ ಅಂತ ಹೇಳ್ಕೋಬಹುದು. ಅಲ್ಲಿರೋ ಕಾರ್ಸ್ ಎಲ್ಲಾನು ಕೂಡ ರಿಯಾಲಿಟಿಯಾಗೆ ಇರ್ತವೆ, ಅದ್ರ ಜೊತೆಗೆ ಅಲ್ಲಿರೋ ಮನುಷ್ಯರು ಕೂಡ ಅವು ಕ್ಲೋನ್ಸ್ ಆಗಿದ್ರು ಕೂಡ ಅವುಗಳಿಗೂ ಕೂಡ ಮೈಂಡ್ ಸೆಟ್ ಇರುತ್ತೆ, ಹಾರ್ಟ್ ಇರುತ್ತೆ, ಅವನು ಕೂಡ ಯೋಚನೆ ಮಾಡ್ತವೆ ಅಂತ ಗೊತ್ತಾಗುತ್ತೆ. ಇವರಿಬ್ರು ಹೀಗೆ ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರೋದ್ರಿಂದ ಫೆಸಿಲಿಟಿಗೆ ಸಂಬಂಧಪಟ್ಟಿರೋ ರೆಡ್ ಕ್ವೀನ್ ಇವ್ರನ್ನ ಹೇಗಾದ್ರೂ ಸರಿ ಹಿಡ್ಕೋಬೇಕು ಅಂತ ಹೇಳಿ 100 ಅಡಿ ಇರೋ ರಾಕ್ಷಸನನ್ನ ಇವರಿಬ್ಬರನ್ನು ಹಿಡ್ಕೊಳ್ಳೋದಕ್ಕಂತ ಕಳಿಸ್ತಾಳೆ. ನಿಜ ಹೇಳ್ಬೇಕಂದ್ರೆ ಆ ರಾಕ್ಷಸನನ್ನು ಕೂಡ ಇದೇ ಫೆಸಿಲಿಟಿಯಲ್ಲಿ ಕ್ರಿಯೇಟ್ ಮಾಡಿರೋ ರಾಕ್ಷಸ. 2 ರಾಕ್ಷಸರು 2 ಕಡೆಯಿಂದ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರೋದ್ರಿಂದ ಇವ್ರ ಹತ್ರ ಇರೋ ಒಂದು ಗನ್ಸ್ ಇಂದ ಅವುಗಳಿಗೆ ಶೂಟ್ ಮಾಡ್ತಾರೆ. ಬಟ್ ಆ ರಾಕ್ಷಸರಿಗೆ ಸ್ವಲ್ಪನೂ ಕೂಡ ಗಾಯಗಳಾಗೋದಿಲ್ಲ, ಚಿಕ್ಕದಾಗಿ ಒಡ್ದಂಗೂ ಕೂಡ ಆಗೋದಿಲ್ಲ. ರಾಕ್ಷಸರು ಇವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಜಸ್ಟ್ ಮಿಸ್ ಅಲ್ಲಿ ತಪ್ಸ್ಕೊಂತಾರೆ. ಆ ರಾಕ್ಷಸರ ಹತ್ರ ಇರೋದು ವೆಪನ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇರ್ತವೆ, ಅವೇನಾದ್ರೂ ಓಡಿದ್ರೆ ಬಸ್ಸೂನು ಕೂಡ ಈಸಿಯಾಗಿ ಮುರಿದೋಗ್ಬಿಡುತ್ತೆ. ಒಂದು ರಾಕ್ಷಸ ರೆಡ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ಬೇಕು, ಆವಾಗ ಹೀರೋಯಿನ್ ರಾಕ್ಷಸನನ್ನ ಡಿಸ್ಟ್ರಾಕ್ಟ್ ಮಾಡಿ ಅವಳನ್ನ ಫಾಲೋ ಮಾಡ್ಕೊಂಡ್ ಬರೋ ತರ ಮಾಡ್ತಾಳೆ. ಹೀರೋಯಿನ್ ಮೇಲೆ ಆ ರಾಕ್ಷಸ ಅಟ್ಯಾಕ್ ಮಾಡ್ತಿರುವಾಗ ಆ ಅಟ್ಯಾಕ್ ಇಂದ ತಪ್ಸ್ಕೊಂಡು ಓಡೋಗ್ತಾ ಇರ್ತಾಳೆ. ಹೀರೋಯಿನ್ ಯಾವುದೇ ಪ್ಲಾನ್ ಇಲ್ದಿರ ಈ ತರ ಓಡೋಗ್ಬಿಡ್ತಿದ್ದಾಳೆ ಅಂತ ಅನ್ಕೊಂತೀವಿ. ಅವಾಗೆ ಗೊತ್ತಾಗುತ್ತೆ ಹೀರೋಯಿನ್ ಪೆಟ್ರೋಲ್ ಟ್ಯಾಂಕ್ ಹತ್ರಕ್ಕೆ ಹೋಗೋದ್ರಿಂದ ಪೆಟ್ರೋಲ್ ಅದರಿಂದ ಆಚೆಗಡೆ ಬಂದು ಈ ರಾಕ್ಷಸರ ಹತ್ರಕ್ಕೆ ಹೋಗೋವರ್ಗುನು ವೈಟ್ ಮಾಡಿ ನಂತರ ಹೀರೋಯಿನ್ ಹಾಗೆ ರೆಡ್ ಇಬ್ರುನು ಆ ಪೆಟ್ರೋಲ್ ನ ಶೂಟ್ ಮಾಡೋದ್ರಿಂದ ಅದು ಬ್ಲಾಸ್ಟ್ ಆಗಿ 2 ರಾಕ್ಷಸರು ಸತ್ತೋಗ್ಬಿಡ್ತಾರೆ. ಮತ್ತೊಂದು ಕಡೆ ರೆಸ್ಕ್ಯೂ ಟೀಮ್ ಮಾಸ್ಕೋ ಸಿಮ್ಯುಲೇಷನ್ ಹತ್ರ ಬಂದಿದ್ದೆ, ಇನ್ನೊಂದು ಕಡೆ ರೆಡ್ ಕ್ವೀನ್ ಇವ್ರನ್ನ ಹಿಡ್ಕೋಬೇಕು ಅಂತ ಹೇಳಿ ಜಾಂಬೀಸ್ ಆಗಿ ಕನ್ವರ್ಟ್ ಆಗಿರೋ ಸೈನಿಕರನ್ನ ಕಳ್ಸುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಸೈನಿಕರು ತುಂಬಾ ಟೈಮು ಮ್ಯೂಟೆಂಟ್ ಆಗಿರೋದ್ರಿಂದ ಇವ್ರು ಈ ತರ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾರೆ. ಆ ಜಾಂಬಿಗಳು ಗನ್ಸ್ ನ ಯೂಸ್ ಮಾಡ್ತವೆ, ರಾಕೆಟ್ ಲಾಂಚರ್ಸ್ ನ ಯೂಸ್ ಮಾಡ್ತವೆ, ಇವುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ರೆಸ್ಕ್ಯೂ ಟೀಮ್ ಮೇಲೆ ಅಟ್ಯಾಕ್ ಮಾಡ್ತಿರುವಾಗ ಇವ್ರು ಕೂಡ ಆ ಜಾಂಬೀಸ್ ಇಂದ ತಪ್ಸ್ಕೊಳ್ಳೋದಕ್ಕೆ ಒಂದತ್ರ ಹೋಗಿ ಬಚ್ಚಿಕೊಂತಾರೆ. ಇವ್ರ ಹತ್ರ ಅಷ್ಟೊಂದು ಟೈಮ್ ಇರೋದಿಲ್ಲ, ಇಷ್ಟೊತ್ತಿಗೆ ಇವರು ರೆಸ್ಕ್ಯೂ ಮಾಡ್ಬೇಕಾಗಿರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ಬೇಕಾಗಿದ್ದು. ಈ ಮ್ಯೂಟೆಂಟ್ ಆಗಿರೋ ಜಾಂಬೀಸ್ ಅಟ್ಯಾಕ್ ಮಾಡೋದ್ರಿಂದ ಈ ರೆಸ್ಕ್ಯೂ ಟೀಮು ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಮತ್ತೊಂದು ಕಡೆ ನಮ್ಮ ಹೀರೋಯಿನ್ ಹಾಗೆ ರೆಡ್ಡಿ ಇವರಿಬ್ರು
ಈ ರೆಸ್ಕ್ಯೂ ಟೀಮ್ ಬರ್ಬೇಕಾಗಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬಂದಿರ್ತಾರೆ. ಇಷ್ಟೊತ್ತಾದ್ರೂ ಕೂಡ ರೆಸ್ಕ್ಯೂ ಟೀಮ್ ಇಲ್ಲಿಗೆ ಬಂದಿಲ್ಲ ಅಂದ್ರೆ ಅವರು ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕು. ನಾವೇ ರೆಸ್ಕ್ಯೂ ಟೀಮ್ ಹತ್ರಕ್ಕೆ ಹೋಗೋಣ ಅಂತ ಅಲ್ಲಿರೋ ಪ್ಲೇಸಸ್ ನ ಹುಡ್ಕಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಹುಡ್ಕಾಡ್ಕೊಂಡು ಒಂದು ಸ್ಟಿಮ್ಯುಲೇಷನ್ ಹತ್ರಕ್ಕೆ ಬರ್ತಾರೆ. ಆ ಪ್ಲೇಸ್ ನೋಡ್ದಾಗ್ಲೇ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹೀರೋಯಿನ್ ಜಾಂಬೀಸ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರೋದ್ರಿಂದ ಹೀರೋಯಿನ್ ಕಾರಲ್ಲಿ ಹೋಗ್ತಿರುವಾಗ ಆಕ್ಸಿಡೆಂಟ್ ನಡೆದಿರುತ್ತೆ ನೋಡಿ. ಅದೇ ಪ್ಲೇಸ್ ಹತ್ರಕ್ಕೆ ಇವಾಗ ಮತ್ತೆ ನಮ್ಮ ಹೀರೋಯಿನ್ ಬಂದಿರ್ತಾಳೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹೀರೋಯಿನ್ ತನ್ನ ಮಗಳನ್ನ ಕರ್ಕೊಂಡು ಹೊಡೋಗ್ತಾ ಇರ್ತಾಳಲ್ವಾ, ಅದು ನಿಜವಾದ ಹೀರೋಯಿನ್ನೇ ಅಲ್ಲ, ಅದೊಂದು ಕ್ಲೋನ್ ಅಂತ. ಹೀರೋಯಿನ್ ಗೆ ರೈಟ್ ಸೈಡ್ ಅಲ್ಲಿರೋ ಒಂದು ಬಿಲ್ಡಿಂಗ್ ಅಲ್ಲಿ ಯಾರೋ ಇವ್ರನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅನ್ಸೋದ್ರಿಂದ ಆ ಬಿಲ್ಡಿಂಗ್ ಒಳಗಡೆಗೆ ರೆಡ್ ನ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಗೆ ಬಂದ್ಮೇಲೆ ಹೀರೋಯಿನ್ ಶಾಕ್ ಆಗ್ತಾಳೆ. ಯಾಕಪ್ಪ ಅಂದ್ರೆ ಹೀರೋಯಿನ್ ತರಾನೇ ಹೀರೋ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ಲೋನ್ ನೋಡಿದ್ವಲ್ಲ, ಆ ಕ್ಲೋನ್ ಇಲ್ಲಿ ಸತ್ತೋಗ್ಬಿಟ್ಟಿರುತ್ತೆ. ಬಿಕಾಸ್ ಅವಳ ಹಸ್ಬೆಂಡ್ ಜಾಂಬಿ ಆಗಿ ಕನ್ವರ್ಟ್ ಆಗಿ ಇವಳ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ಹೀರೋಯಿನ್ ಆ ಕ್ಲೋನ್ ನೋಡ್ತಿರುವಾಗ್ಲೇ ಅದಕ್ಕೆ ರೆಡ್ ಇದ್ಕೊಂಡು, ನಿಜ ಹೇಳ್ಬೇಕಂದ್ರೆ ಈ ಕಂಪನಿಯವರು ನಿಂತರನೇ 50 ಕ್ಲೋನ್ಸ್ ನ ರೆಡಿ ಮಾಡಿರ್ತಾರೆ. ಅದರಲ್ಲಿ ಒಂದು ಕ್ಲೋನ್ ಅಷ್ಟೇ ಇದು. ಈ ಸಿಟಿಯಲ್ಲಿ ತುಂಬಾ ಕ್ಲೋನ್ಸ್ ನ ನೀನು ನೋಡ್ತೀಯ, ಬಟ್ ಅವ್ರಿಗೆ ಸ್ವಲ್ಪ ಮೆಮೊರಿ ಇರುತ್ತೆ, ಲೈಫ್ ಇರುತ್ತೆ ಅಂತ ಅವರು ಊಹೆ ಮಾಡ್ಕೊಂತ ಇರ್ತಾರೆ. ಅವ್ರಿಗೆ ಫುಲ್ ಮೆಮೊರಿ ಇರೋದಿಲ್ಲ, ಅಷ್ಟೊಂದು ಎಮೋಷನ್ಸ್ ಏನು ಇರೋದಿಲ್ಲ ಅಂತ ಹೇಳ್ತಿರುವಾಗ್ಲೇ ಮೇಲೆಗಡೆಯಿಂದ ಶಬ್ದ ಬರೋದ್ರಿಂದ ಗನ್ನನ ಕೈಯಲ್ಲಿ ಹಿಡ್ಕೊಂಡು ಮೇಲೆ ರೂಮ್ಗೆ ಹೋಗ್ತಾಳೆ. ಆವಾಗೆ ಒಂದು ಜಾಂಬಿ ನಮ್ಮ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರೋದ್ರಿಂದ ಗನ್ನನ ಯೂಸ್ ಮಾಡ್ಕೊಂಡು ಜಾಂಬಿನ ಸಾಯ್ಸಾಕ್ ಬಿಡ್ತಾಳೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಕ್ಲೋಸೆಟ್ ಅಲ್ಲಿ ಬಚ್ಚಿಕೊಂಡಿರೋ ಬೆಕ್ಕಿ ಅನ್ನೋ ಒಂದು ಚಿಕ್ಕ ಹುಡುಗಿ ಆಚೆಗಡೆ ಬಂದು, ಅಮ್ಮ ನಿನಗೆ ಏನಾಯ್ತು, ಸಡನ್ ಆಗಿ ನಿನ್ನ ಕೂದಲ್ಗೆ ಏನಾಗೈತೆ, ನೀನ್ ಯಾಕೆ ಈ ಡ್ರೆಸ್ ನ ಹಾಕೊಂಡಿದೀಯ ಅಂತ ಕೇಳ್ತಾಳೆ. ಆವಾಗ ನಮ್ಮ ಹೀರೋಯಿನ್ ರಿಯಲೈಸ್ ಆಗ್ತಾಳೆ ಇವಳ ಅಮ್ಮ ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಚಿಕ್ಕ ಹುಡುಗಿಗೆ ಇನ್ನ ಗೊತ್ತಿಲ್ಲ ಅಂತ ಹೇಳಿ ಶಾಕ್ ಅಲ್ಲಿ ಏನು ಮಾತಾಡೋದಕ್ಕಾಗ್ದೆ ಸೈಲೆಂಟ್ ಆಗಿ ಫ್ರೀಸ್ ಆಗೋಗ್ಬಿಟ್ಟಿರ್ತಾಳೆ. ಆ ಚಿಕ್ಕ ಹುಡುಗಿನ ಹಗ್ ಮಾಡ್ಕೊಂಡು ಆವಾಗೆ ರೆಡ್ ಅಲ್ಲಿಗೆ ಬಂದು, ಈ ಚಿಕ್ಕ ಹುಡುಗಿ ನಿನ್ನ ಅವ್ರ ಅಮ್ಮ ಅಂತ ಊಹೆ ಮಾಡ್ಕೊಂತಿದ್ದಾಳೆ, ಇವಳ ಮೇಲೆ ನೀನು ಎಮೋಷನ್ಸ್ ಬೆಳೆಸ್ಕೊಳ್ಳೋದಕ್ಕೆ ಹೋಗ್ಬೇಡ, ಅದೊಂದು ಕ್ಲೋನ್ ಅಷ್ಟೇ ಅಂತ ಹೇಳಿದಾಗ ಅದೊಂದು ಕ್ಲೋನೇ ಆಗಿರಬಹುದು. ಚಿಕ್ಕ ಹುಡುಗಿ ಜೊತೆಗೆ ಅದೊಂದು ಹ್ಯೂಮನ್, ನಾನು ಅವಳನ್ನ ಏನು ಮಾಡೋದಕ್ಕೆ ಆಗೋದಿಲ್ಲ, ನಾವ್ ಇವಾಗ ಅವಳನ್ನು ಕೂಡ ನಮ್ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬೆಕ್ಕಿ ಕೈನ ಹಿಡ್ಕೊಂಡು ಆಚೆಗಡೆ ಬರ್ತಾಳೆ. ಅಷ್ಟೊತ್ತಿಗೆ ಜಿಲ್ಲು ಸ್ವಲ್ಪ ಜನ ಕ್ಲೋನ್ಸ್ ನ ಕರ್ಕೊಂಡು ಇಲ್ಲಿಗೆ ಬಂದಿರ್ತಾಳೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಸ್ಕ್ರೀನ್ ಅಲ್ಲಿ ರೆಡ್ ಕ್ವೀನ್ ನ ನೋಡಿದ್ವಲ್ಲ, ಅವಳು ಇವರೆಲ್ಲಾರನು ಕಂಟ್ರೋಲ್ ಮಾಡ್ತಿರ್ತಾಳೆ. ಅದರಲ್ಲಿ ರೈನ್ ಅನ್ನೋ ಒಂದು ಹುಡುಗಿನೂ ಕೂಡ ಇರ್ತಾಳೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಕಾರ್ನ ಓಡಿಸ್ಕೊಂಡ್ ಬಂದಿರ್ತಾಳೆ ಅಲ್ವಾ, ಅದೇ ಕ್ಲೋನ್ ಈ ಹುಡುಗಿ ಅಂತ ಹೇಳ್ಕೋಬಹುದು. ನಿಜ ಹೇಳ್ಬೇಕಂದ್ರೆ ಈ ಕ್ಲೋನ್ಸ್ ಯಾರಿಗೂ ಕೂಡ ಎಮೋಷನ್ಸ್ ಅನ್ನೋದೇ ಇರೋದಿಲ್ಲ, ಜಸ್ಟ್ ರೆಡ್ ಕ್ವೀನ್ ಕೊಟ್ಟಿರೋ ಒಂದು ಆರ್ಡರ್ಸ್ ನ ಫಾಲೋ ಮಾಡ್ತಿರ್ತಾರೆ. ಅದ್ರಲ್ಲೂ ಈ ಜಿಲ್ ಅನ್ನೋ ಒಂದು ಹುಡುಗಿ ಆದ್ರೆ ನಿಜವಾದ ಹ್ಯೂಮನ್ ಅಂತ ಗೊತ್ತಾಗುತ್ತೆ. ಬಟ್ ಇವಳ ಬಾಡಿ ಮೇಲೆ ರೆಡ್ ಕಲರ್ ಸ್ಪೈಡರ್ ಐತೆ ನೋಡಿ, ಆ ಸ್ಪೈಡರ್ ನ ಯೂಸ್ ಮಾಡ್ಕೊಂಡೆ ರೆಡ್ ಕ್ವೀನ್ ಇವಳನ್ನ ಕಂಟ್ರೋಲ್ ಮಾಡ್ತಿರ್ತಾಳೆ. ರೆಡ್ ಕ್ವೀನ್ ಏನ್ ಹೇಳಿದ್ರೆ ಅದನ್ನ ಜಿಲ್ ಮಾತಾಡ್ತಿರ್ತಾಳೆ. ಇವರೆಲ್ಲರೂ ಒಂದೇ ಬಾರಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಗನ್ಸ್ ನ ಎತ್ಕೊಂಡ್ ಬಂದಿರೋದ್ರಿಂದ ಹೀರೋಯಿನ್ ಅದನ್ನ ಅರ್ಥ ಮಾಡ್ಕೊಂಡು ಇವ್ರಿಗೆ ಸರೆಂಡರ್ ಆಗ್ಬೇಕು ಅಂತ ಹೇಳಿ ಸೈಡ್ ಗೆ ಹೋಗ್ತಿರ್ತಾಳೆ. ಈ ಡಿಸ್ಟ್ರಾಕ್ಷನ್ ನ ಯೂಸ್ ಮಾಡ್ಕೊಂಡು ರೆಡ್ ಅವ್ರ ಮೇಲೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಚೆಗಡೆಯಿಂದ ಕ್ಲೋನ್ಸ್ ಇವ್ರ ಮೇಲೆ ಬ್ಲೈಂಡ್ ಆಗಿ ಶೂಟ್ ಮಾಡ್ತಿದ್ರೆ ಇವ್ರಿಬ್ರು ಟಾರ್ಗೆಟ್ ಮಾಡಿ ಎನಿಮೀಸ್ ನ ಶೂಟ್ ಮಾಡಿ ಸಾಯ್ಸಾಕ್ ಬಿಡ್ತಿರ್ತಾರೆ. ಈ ಟೈಮ್ ಅಲ್ಲಿ ರೆಡ್ ನಮ್ಮ ಹೀರೋಯಿನ್ ಗೆ ಚಿಕ್ಕ ಹುಡುಗಿನ ಕರ್ಕೊಂಡು ನೀನ್ ಇಲ್ಲಿಂದ ಹೊರಟೋಗ್ಬಿಡು, ನಾನು ಇವ್ರನ್ನ ನೋಡ್ಕೊಂತೀನಿ ಅಂತ ಹೇಳಿ ಅದ್ರ ಜೊತೆಗೆ ಒಂದು ಸ್ಪೆಕ್ಸ್ ನ ಕೊಡ್ತಾಳೆ, ನಿನಗೆ ಸ್ಪೆಕ್ಸ್ ದಾರಿ ತೋರಿಸುತ್ತೆ ಅಂತ. ರೆಡ್ ಹೀಗೆ ಕ್ಲೋನ್ಸ್ ನ ಸಾಯಿಸ್ತಿರುವಾಗ ಅವ್ರು ಎಕ್ಸ್ಪ್ಲೋಷನ್ಸ್ ನ ಶೂಟ್ ಮಾಡ್ತಾರೆ. ಇದರಿಂದ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಗನ್ನನ ಎತ್ಕೊಂಡು ಕೆಳಗಡೆಗೆ ಶೂಟ್ ಮಾಡಿ ಕೆಳಗಡೆಗೆ ಹೋಗಿ ಬಚ್ಚಿಕೊಂಡ್ಬಿಡ್ತಾಳೆ. ಇದರಿಂದ ಆಚೆಗಡೆ ನಡೆದಿರೋ ಒಂದು ಎಕ್ಸ್ಪ್ಲೋಷನ್ ಇಂದ ಇವಳಿಗೆ ಏನೋ ಆಗೋದಿಲ್ಲ. ಮತ್ತೊಂದು ಕಡೆ ನಮ್ಮ ಹೀರೋಯಿನ್ ರೆಡ್ ಗೆ ಏನಾಯ್ತು ಅಂತ ಸ್ವಲ್ಪ ಟೆನ್ಷನ್ ಪಡ್ತಿರ್ತಾಳೆ. ನಂತರ ಆ ಚಿಕ್ಕ ಹುಡುಗಿನ ಕರ್ಕೊಂಡು ಅಂಡರ್ ಗ್ರೌಂಡ್ ಮುಖಾಂತರ ಹೋಗ್ತಿರುವಾಗ ಈ ಒಳ್ಳೆ ರೈನು ಕಾಣಿಸ್ಕೊಂತಾಳೆ. ಹೀರೋಯಿನ್ ಆ ಹುಡುಗಿನ ಹೇಮ್ ಮಾಡಿದಾಗ ಚಿಕ್ಕ ಹುಡುಗಿ ಅಂತಾಳೆ, ನಾವು ರೋಡ್ ಅಲ್ಲಿ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ ಈ ಅಕ್ಕನೇ ನಮ್ಗೆ ಹೆಲ್ಪ್ ಮಾಡಿದ್ದು ಅಂತ ಹೇಳಿದಕ್ಕೆ ಆವಾಗ ಹೀರೋಯಿನ್ ರೈನ್ ಗೆ ಗನ್ ಕೊಟ್ಟು ಅದನ್ನ ಯಾವ ತರ ಶೂಟ್ ಮಾಡ್ಬೇಕು ಅಂತ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾದ್ಮೇಲೆ ನನಗೊಂದು ಚಿಕ್ಕ ಕೆಲ್ಸ ಐತೆ, ನೀನು ನನ್ನ ಮಗಳನ್ನ ನೋಡ್ಕೊಂತ ಇರೋ, ಅಷ್ಟೊತ್ತಿಗೆ ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ರೆಸ್ಕ್ಯೂ ಟೀಮ್ ನ ಹುಡ್ಕೊಂಡು ಹೀರೋಯಿನ್ ಹೋಗ್ತಾಳೆ. ಮತ್ತೊಂದು ಕಡೆ ರೆಸ್ಕ್ಯೂ ಟೀಮು ಜಾಂಬೀಸ್ ನಡುವೆ ಫೈಟಿಂಗ್ ಮಾಡ್ತಿರ್ತಾರಲ್ವಾ, ನಿಜ ಹೇಳ್ಬೇಕಂದ್ರೆ ಈ ಜಾಂಬೀಸ್ ನ ಅಷ್ಟೊಂದು ಈಸಿಯಾಗಿ ಸೋಲ್ಸೋದಕ್ಕಾಗಲ್ಲ, ಕಿಲ್ ಮಾಡೋದಕ್ಕೆ ಆಗೋದಿಲ್ಲ. ತುಂಬಾ ಬಾರಿ ಶೂಟ್ ಮಾಡಿದ್ದಾದ್ಮೇಲೆ ಒಂದು ಜಾಂಬಿ ಹತ್ಯೆ ಆಗುತ್ತೆ. ಒಂದು ಜಾಂಬಿನ ಸಾಯಿಸೋದಕ್ಕೆ ಇವರು ಇಷ್ಟೊಂದು ಕಷ್ಟ ಪಡಬೇಕು ಅಂದ್ರೆ ಒಂದೇ ಬಾರಿ 50 ಜಾಂಬಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಇಷ್ಟು ಜಾಂಬಿಗಳನ್ನ ನಾವು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ರೆಸ್ಕ್ಯೂ ಟೀಮ್ಗೆ ಅರ್ಥ ಆಗೋಗ್ಬಿಡುತ್ತೆ. ಇದೇ ಟೈಮಲ್ಲಿ 2-3 ಜಾಂಬಿಗಳು ಒಬ್ಬ ವ್ಯಕ್ತಿನ ಸಾಯಿಸ್ಬಿಡ್ತಾರೆ. ಇನ್ನ ನಾವು ಇಲ್ಲೇ ಇದ್ರೆ ನಮ್ಮನ್ನು ಕೂಡ ಸಾಯಿಸ್ಬಿಡ್ತವೆ ಅಂತ ಹೇಳಿ ಅದರಿಂದ ನಿಧಾನವಾಗಿ
ತಪ್ಸ್ಕೊಂಡು ರೆಸ್ಕ್ಯೂ ಟೀಮ್ ಆಚೆಗಡೆ ಬಂದಿದ್ದೆ ಸಡನ್ ಆಗಿ ಒಂದು ನಾಲಿಗೆ ಒಬ್ಬ ವ್ಯಕ್ತಿನ ಹಿಡ್ಕೊಂಡು ತಿಂದಾಕ್ಬಿಡುತ್ತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಒಂದು ಮೆಗಾ ಸೈಜ್ ಮಾನ್ಸ್ಟರ್ ಅವನನ್ನ ತಿಂದಾಕ್ಬಿಟ್ಟಿರುತ್ತೆ. ಇವ್ರ ಆ ಮಾನ್ಸ್ಟರ್ ನ ನೋಡಿದ್ದೆ ಇವ್ರ ಹತ್ರ ಇರೋ ಒಂದು ಗನ್ಸ್ ಇಂದ ಮಾನ್ಸ್ಟರ್ ಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇವ್ರು ಎಷ್ಟೇ ಶೂಟ್ ಮಾಡ್ತಾ ಇದ್ರು ಕೂಡ ಮಾನ್ಸ್ಟರ್ ಗೆ ಸ್ವಲ್ಪನೂ ಕೂಡ ಗಾಯ ಆಗೋದಿಲ್ಲ. ಇರುವೆ ಕಚ್ಚಿದಂಗ್ ಮಾತ್ರನೇ ಹಾಕ್ತಾ ಇರುತ್ತೆ. ಇವ್ರು ಈ ತರ ಅದ್ರ ಜೊತೆ ಹೋರಾಡ್ತಿರೋ ಒಂದು ಟೈಮ್ ಅಲ್ಲಿ ಸಡನ್ ಆಗಿ ಒಂದು ಕಾರ್ ಬಂದು ಮಾನ್ಸ್ಟರ್ ಗೆ ಗುದ್ದೋದ್ರಿಂದ ಅದು ತುಂಬಾ ದೂರ ಹೋಗಿ ಬಿದ್ದೋಗ್ಬಿಡುತ್ತೆ. ಅದ್ರಲ್ಲಿ ಬಂದಿರೋದು ಬೇರೆ ಯಾರು ಅಲ್ಲ, ನಮ್ಮ ಹೀರೋಯಿನ್ ಆಗಿರೋ ಆಲಿಸ್. ರೆಸ್ಕ್ಯೂ ಟೀಮ್ ನ ರೆಸ್ಕ್ಯೂ ಮಾಡಿ ಹೀರೋಯಿನ್ ಕರ್ಕೊಂಡು ಹೋಗ್ತಿರೋ ಒಂದು ಟೈಮ್ ಅಲ್ಲಿ ಮ್ಯೂಟೆಂಟ್ ಆಗಿರೋ ಜಾಂಬೀಸ್ ಹಿಂದ್ಗಡೆನೆ ಫಾಲೋ ಮಾಡ್ಕೊಂಡ್ ಬಂದು ಫೈರ್ ಇಂದ ಅಟ್ಯಾಕ್ ಮಾಡೋದು, ರೂತ್ಲೆಸ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತವೆ. ಕಾರ್ ಹಿಂದ್ಗಡೆ ಕುತ್ಕೊಂಡಿರೋರು ಗನ್ಸ್ ನ ಯೂಸ್ ಮಾಡ್ಕೊಂಡು ಒಂದ್ ಕಡೆ ಜಾಂಬೀಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ಮತ್ತೊಂದು ಕಡೆ ನಮ್ಮ ಹೀರೋಯಿನ್ ಅವಳ ಡ್ರೈವಿಂಗ್ ಸ್ಕಿಲ್ಸ್ ನ ಯೂಸ್ ಮಾಡಿ ಜಾಂಬೀಸ್ ನ ಸೈಸಾಕ್ ಬಿಡ್ತಿರ್ತಾಳೆ. ಇದೇ ಟೈಮ್ ಅಲ್ಲಿ ಕೆಳಗಡೆಗೆ ಬಿದ್ದೋಗಿರೋ ಮಾನ್ಸ್ಟರ್ ಕೂಡ ಇವ್ನು ಫಾಲೋ ಮಾಡ್ಕೊಂಡು ತುಂಬಾ ಸ್ಪೀಡ್ ಆಗಿ ಬರ್ತಾ ಇರೋದನ್ನ ಹೀರೋಯಿನ್ ಗಮನಿಸಿ ಇದರಿಂದ ತಪ್ಸ್ಕೋಬೇಕಂದ್ರೆ ಅಷ್ಟೊಂದು ಈಸಿ ಅಲ್ಲ ಅಂತ ಹೇಳಿ ಅಂಡರ್ ಗ್ರೌಂಡ್ ಮುಖಾಂತರ ಕಾರ್ನ ಓಡಿಸ್ಕೊಂಡು ಹೋಗ್ತಿರುವಾಗ ಈ ಮಾನ್ಸ್ಟರ್ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇರುತ್ತೆ. ಇದರಿಂದ ನಮ್ಮ ಹೀರೋಯಿನ್ ಡ್ರಿಫ್ಟ್ ಮಾಡಿ ಅದಕ್ಕಿರೋ ಪಿಲ್ಲರ್ಸ್ ನೆಲ್ಲ ಬಿದ್ದೋಗೋ ರೀತಿಯಲ್ಲಿ ಮಾಡಿ ಆ ಬ್ರಿಡ್ಜ್ ಆ ಮಾನ್ಸ್ಟರ್ ಮೇಲೆ ಬೀಳೋ ತರ ಮಾಡ್ತಾಳೆ. ಅಂಡ್ ಇವರ ಕಾರ್ ಕಡೆ ನೋಡ್ಕೊಂಡ್ರೆ ಅದು ಆಲ್ಮೋಸ್ಟ್ ಕಿತ್ತೋಗ್ಬಿಟ್ಟಿರುತ್ತೆ. ಇನ್ನು ಈ ಕಾರಲ್ಲಿ ಹೋಗೋದಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬರ್ತಿರುವಾಗ ಮತ್ತೆ ಇವರು ಹೀರೋಯಿನ್ ಮಗಳು ಹಾಗೆ ಆ ಒಳ್ಳೆ ರೈನ್ ನ ಮೀಟ್ ಆಗ್ತಾರೆ. ರೆಡ್ ನಮ್ಮ ಹೀರೋಯಿನ್ ಗೆ ಸ್ಪೆಕ್ಸ್ ಕೊಟ್ಟಿರ್ತಾಳಲ್ವಾ ಅದನ್ನ ಇವಾಗ ಹಾಕೊಂಡಿದ್ದೆ ಇದರಿಂದ ಹೇಗೆ ಆಚೆಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಸ್ಪೆಕ್ಸ್ ಅಲ್ಲಿ ದಾರಿ ಕಾಣಿಸ್ತಾ ಇರುತ್ತೆ. ಸಬ್ವೆ ಅಲ್ಲಿ ಟ್ರೈನ್ ಹೋಗೋದಕ್ಕೆ ದಾರಿ ಇದ್ರೆ ಇದ್ರ ಮುಖಾಂತರ ಹೋದ್ರೇನೆ ಸೇಫ್ ಅಂತ ಹೇಳಿ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಬ್ರಿಡ್ಜ್ ಮಾನ್ಸ್ಟರ್ ಮೇಲೆ ಬಿದ್ದೋಗ್ಬಿಟ್ಟು ಅದು ಸತ್ತೋಗ್ಬಿಟ್ಟೈತೆ ಅಂತ ಅನ್ಕೊಂಡಿದ್ವಲ್ಲ ಅದು ಇವಾಗ ಆಚೆಗಡೆ ಬರುತ್ತೆ. ಅಂದ್ರೆ ಮಾನ್ಸ್ಟರ್ ಇನ್ನ ಬದುಕೆ ಐತೆ. ಅಂಡರ್ ಗ್ರೌಂಡ್ ಮುಖಾಂತರ ಇವರು ಹೋಗ್ತಿರುವಾಗ್ಲೇ ತುಂಬಾ ದೂರ ಇವರು ಪ್ರಯಾಣ ಮಾಡಿ ಎಲಿವೇಟರ್ ಹತ್ರಕ್ಕೆ ಬರ್ತಾರೆ. ಇನ್ನ ಅದನ್ನ ಆನ್ ಮಾಡಿ ನಾವು ಮೇಲೆಗೆ ಹೊರಟೋಗ್ಬಿಡೋಣ ಅಂತ ಹೇಳಿ ಆನ್ ಮಾಡಿದ್ದೆ ಅದು ಸ್ವಲ್ಪ ದೂರ ಹೋಗಿ ನಿಂತೋಗ್ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ಸ್ಟಾಪ್ ಮಾಡಿರೋದು ರೆಸ್ಕ್ಯೂ ಟೀಮ್ ಆಚೆಗಡೆ ಬಂದು ಇದನ್ನ ಹೇಗಪ್ಪ ಆನ್ ಮಾಡೋದು ಅಂತ ಥಿಂಕ್ ಮಾಡ್ತಿರುವಾಗೆ ನಮ್ಗೆ ಗೊತ್ತಾಗುತ್ತೆ ಅದನ್ನ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ಐಡಿ ಕಾರ್ಡ್ ಇರ್ಬೇಕಂತೆ. ಇದನ್ನ ಹೇಗಾದ್ರೂ ಸರಿ ಹ್ಯಾಕ್ ಮಾಡೋಣ ಅಂತ ಹೇಳಿ ಒಬ್ಬ ವ್ಯಕ್ತಿ ಟ್ರೈ ಮಾಡ್ತಿರುವಾಗ್ಲೇ ಈ ಮಾನ್ಸ್ಟರ್ ಮತ್ತೆ ಅಲ್ಲಿಗೆ ಬಂದು ಒಬ್ಬ ವ್ಯಕ್ತಿನ ತಿಂದಾಕಿ ಬೆಕ್ಕಿನ ನಾಲಿಗೆಯಿಂದ ಹಿಡ್ಕೊಂಡು ಎತ್ಕೊಂಡು ಹೋಗ್ತಿರೋ ಒಂದು ಟೈಮ್ ಅಲ್ಲಿ ರೈನ್ ಅದನ್ನ ಶೂಟ್ ಮಾಡಿ ಚಿಕ್ಕ ಹುಡುಗಿನ ಕಾಪಾಡ್ಕೋಬೇಕು ಅಂತ ಅನ್ಕೊಂತಾಳೆ. ಬಟ್ ಮಾನ್ಸ್ಟರ್ ಮಾಡಿರೋ ಒಂದು ಅಟ್ಯಾಕ್ ಗೆ ರೈನ್ ಅಲ್ಲೇ ಸತ್ತೋಗ್ಬಿಡ್ತಾಳೆ. ರೈನ್ ಸತ್ತೋಗ್ಬಿಟ್ಟಿರೋದನ್ನ ನೋಡಿ ಹೀರೋ ಇನ್ನು ಬಾಧೆ ಪಡ್ತಾಳೆ. ಆ ಚಿಕ್ಕ ಹುಡುಗಿನ ಮಾನ್ಸ್ಟರ್ ಹಿಡ್ಕೊಂಡು ಹೋಗೈತಿ ಅಂದ್ರೆ ಆ ಚಿಕ್ಕ ಹುಡುಗಿನ ಬದುಕೆ ಇರ್ತಾಳೆ. ನಾನು ಹೋಗಿ ಆ ಚಿಕ್ಕ ಹುಡುಗಿನ ಕಾಪಾಡ್ತೀನಿ ಅಂತ ಹೋಗ್ತಿರುವಾಗ ಟೀಮ್ಮೇಟ್ಸ್ ಎಲ್ಲರೂ ಸೇರ್ಕೊಂಡು ನೀನು ಹೋಗ್ಬಾರ್ದು ಅಂತ ಹೇಳ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಟೀಮ್ಮೇಟ್ಸ್ ಬಂದಿರೋದೆ ನಮ್ಮ ಹೀರೋಯಿನ್ ನ ರೆಸ್ಕ್ಯೂ ಮಾಡಬೇಕು ಅಂತ. ಇವಾಗ ಫೈನಲ್ ಸ್ಟೇಜ್ ಗೆ ಬಂದ್ಮೇಲೆ ನಾವು ಒಪ್ಕೊಳ್ಳೋದಿಲ್ಲ ಅಂತ ಕುತ್ಕೊಂತಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಇವಾಗ ನೀವೇನು ಮಾತಾಡೋದಕ್ಕೆ ಬರಬೇಡಿ ನಾನು ಚಿಕ್ಕ ಹುಡುಗಿನ ಕಾಪಾಡ್ಲೇಬೇಕು ಅಂತ ಹೇಳಿ ಅವಳು ಮೇಲೆಗೆ ಹತ್ತೋದಕ್ಕೆ ಶುರು ಮಾಡ್ತಾಳೆ. ಇವಳು ಮೇಲೆಗೆ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ರೆಡ್ ಕ್ವೀನ್ ಕಳ್ಸಿರೋ ಎನಿಮೀಸ್ ಬಂದು ಇವ್ರ ಮೇಲೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಲಿಟ್ರಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರನ್ನು ಶೂಟ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಎನಿಮೀಸ್ ಟೀಮು ನಮ್ಮನ್ನ ಸಾಯಿಸಾಕ್ಬಿಡುತ್ತೆ ಅಂತ ಒಬ್ನ ಅರ್ಥ ಮಾಡ್ಕೊಂಡು ಅವನ ಟೀಮ್ ಮೇಟ್ಸ್ ಗೆ ಇನ್ಫಾರ್ಮ್ ಮಾಡ್ತಾನೆ. ನೀವೆಲ್ಲರೂ ಇಲ್ಲಿಂದ ತಪ್ಸ್ಕೊಂಡು ಹೊರಟೋಗ್ಬಿಡಿ ನಾನು ಇವ್ರನ್ನ ಹ್ಯಾಂಡಲ್ ಮಾಡ್ಕೊಂತೀನಿ ಅಂತ. ಟೀಮ್ ಎಲ್ಲರೂ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಒಬ್ಬ ವ್ಯಕ್ತಿ ಮಾತ್ರನೇ ಅವ್ರನ್ನ ಶೂಟ್ ಮಾಡ್ತಿರ್ತಾನೆ. ಆ ಟೈಮ್ ಅಲ್ಲಿ ಕೆಟ್ಟ ರೈನು ರೈಡ್ ನ ಹಿಡ್ಕೊಂಡ್ ಬಂದು ನೀನ್ ಇವಾಗ ನಮ್ಗೆ ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಇವಳನ್ನ ಸಾಯಿಸಾಕ್ ಬಿಡ್ತೀವಿ ಅಂತ ಬೆದರಿಕೆ ಹಾಕೋದ್ರಿಂದ ಇವನು ಆಚೆಗಡೆ ಬರ್ತಾನೆ. ಬಟ್ ಅವನು ಸತ್ತೋಗೋದಕ್ಕೂ ಮೊದ್ಲು ಒಬ್ಬ ವ್ಯಕ್ತಿನ ಸಾಯಿಸ್ಬಿಟ್ಟು ಇವನು ಸತ್ತೋಗ್ತಾನೆ. ಇವಾಗ ಸೀನು ನಮ್ಮ ಹೀರೋಯಿನ್ ಹತ್ರ ಓಪನ್ ಆಗುತ್ತೆ. ಅವಳು ತುಂಬಾ ಕಷ್ಟಪಟ್ಟು ಮೇಲೆಗೆ ಹತ್ತಿದ್ದಾದ್ಮೇಲೆ ಅಲ್ಲಿ ಮಾಸ್ಟರ್ ಈ ಚಿಕ್ಕ ಹುಡುಗಿನ ನೆಸ್ಟ್ ಅಲ್ಲಿ ಇಟ್ಟು ಅದನ್ನು ಕೂಡ ತುಂಬಾ ಕೋಪದಿಂದ ಅಲ್ಲೇ ವೈಟ್ ಮಾಡ್ತಾ ಇರುತ್ತೆ. ನಮ್ಮ ಹೀರೋಯಿನ್ ರೂಫ್ ನ ಯೂಸ್ ಮಾಡ್ಕೊಂಡು ಆ ಮಾನ್ಸ್ಟರ್ ಮೇಲೆ ಶೂಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅದರ ಬ್ರೈನ್ ಗೆ ಶೂಟ್ ಮಾಡೋದ್ರಿಂದ ಆ ಮಾನ್ಸ್ಟರ್ ಅಲ್ಲೇ ಸತ್ತೋಗ್ಬಿಡುತ್ತೆ. ಈ ತರ ಒಂದು ಮಾಸ್ ಫೈಟಿಂಗ್ ಎಲ್ಲ ಮಾಡಿ ಹೀರೋಯಿನ್ ಹೋಗಿ ಆ ಚಿಕ್ಕ ಹುಡುಗಿನ ನೆಸ್ಟ್ ಇಂದ ಬಿಡಿಸ್ಕೊಂಡು ಬರ್ತಿರೋವಾಗ ಇನ್ನೊಂದು ನೆಸ್ಟ್ ಅಲ್ಲಿ ಬಾಂಬ್ಸ್ ಇದಾವೆ ಅಂತ ಗೊತ್ತಾಗಿ ಬಾಂಬ್ಸ್ ನ ಕೂಡ ಎತ್ಕೊಂತಾಳೆ. ಹೀಗೆ ಚಿಕ್ಕ ಹುಡುಗಿನ ಕರ್ಕೊಂಡು ಒಂದ್ ಹತ್ರ ಬಂದಿದ್ದೆ ಅಲ್ಲಿ ಇವ್ರಿಗೆ ತುಂಬಾ ಕ್ಲೋನ್ಸ್ ಕಾಣಿಸ್ಕೊಂತಾವೆ. ಅದನ್ನ ನೋಡಿ ಇಬ್ರು ಆಶ್ಚರ್ಯ ಪಟ್ರೆ ಈ ಚಿಕ್ಕ ಹುಡುಗಿ ನಮ್ಮ ಹೀರೋಯಿನ್ ತರಾನೇ ಇರೋ ಕ್ಲೋನ್ಸ್ ನ ನೋಡ್ಬಿಟ್ಟು ಅಮ್ಮ ನಿನ್ ತರಾನೇ ಇಲ್ಲಿ ತುಂಬಾ ಕ್ಲೋನ್ಸ್ ಇದಾವೆ ಹಾಗಾದ್ರೆ ನೀನು ಕ್ಲೋನಾ ಅಂತ ಕೇಳಿದ್ದೆ. ಸರಿಯಾಗಿ ಅದೇ ಟೈಮ್ಗೆ ಇನ್ನೊಂದು ಮಾಸ್ಟರ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರೋದ್ರಿಂದ ಆವಾಗ ಹೀರೋಯಿನ್ ಚಿಕ್ಕ ಹುಡುಗಿ ಹತ್ರ ನಾನೇ ನಿಮ್ಮ ರಿಯಲ್ ಮದರ್ ಅಂತ ಹೇಳಿ ಧೈರ್ಯ ಕೊಟ್ಟಿದ್ದಾದ್ಮೇಲೆ ಅವಳ ಹತ್ರ ಬಾಂಬ್ಸ್ ಇರ್ತಾವಲ್ಲ ಅದನ್ನ ಆನ್ ಮಾಡಾಕಿ ರೂಫ್ ನ ಆನ್ ಮಾಡಿ ಅವ್ರು ಹೊಲ್ಟೋಗ್ತಾ ಇರುವಾಗ ಅಲ್ಲೊಂದು ದೊಡ್ಡ ಎಕ್ಸ್ಪ್ಲೋಷನ್ ನಡೆಯುತ್ತೆ. ಈ ಎಕ್ಸ್ಪ್ಲೋಷನ್ ಅಲ್ಲಿ ಅಲ್ಲಿಗೆ
ಬಂದಿರೋ ಒಂದು ಮಾನ್ಸ್ಟರ್ ಸತ್ತೋಗ್ಬಿಡುತ್ತೆ. ಆದ್ರೆ ಈ ಎಕ್ಸ್ಪ್ಲೋಷನ್ ಇಲ್ಲಿಗೆ ನಿಂತೋಗಲ್ಲ. ಈ ರೆಸ್ಕ್ಯೂ ಟೀಮ್ 2 ಅವರ್ಸ್ ಅಂತ ಒಂದು ಬಾಂಬ್ ನ ಸೆಟ್ ಮಾಡಿ ಇರ್ತಾರಲ್ವಾ, ಅದನ್ನು ಕೂಡ ಟೈಮ್ ಆಗಿ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಇದರಿಂದ ಈ ಕಂಪನಿ ಬಿಲ್ಡ್ ಮಾಡಿರೋ ಸ್ಟಿಮ್ಯುಲೇಷನ್ಸ್ ಎಲ್ಲ ಬ್ಲಾಸ್ಟ್ ಆಗೋಗ್ಬಿಟ್ಟು ನೀರಿಂದ ತುಂಬ್ಕೊಂಡ್ಬಿಡುತ್ತೆ. ನೀರು ಒಳಗಡೆಗೆ ಬರ್ತಿರೋ ಒಂದು ಟೈಮ್ ಅಲ್ಲಿ ಈ ರೆಸ್ಕ್ಯೂ ಟೀಮ್ ಅಲ್ಲಿ ಇಬ್ರು ಮಾತ್ರನೇ ತುಂಬಾ ಕಷ್ಟಪಟ್ಟು ಲಿಫ್ಟ್ ನ ಆನ್ ಮಾಡೋದ್ರಿಂದ ಅವರು ತಪ್ಸ್ಕೊಂಡು ಮೇಲೆಗೆ ಹೋಗ್ತಿರುವಾಗ್ಲೇ ಈ ಮಧ್ಯದಾರಿಯಲ್ಲೇ ನಮ್ಮ ಹೀರೋ ಹಾಗೆ ಚಿಕ್ಕ ಹುಡುಗಿನೂ ಸೇಫ್ ಆಗಿ ಅದ್ರೊಳಗಡೆಗೆ ಲ್ಯಾಂಡ್ ಆಗ್ತಾರೆ. ಹೀಗೆ ಈ 4 ಜನ ಆಚೆಗಡೆ ಬಂದು ಈ 4 ಜನನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಇವಾಗ ನಾವ್ ಇಲ್ಲಿಂದ ತಪ್ಸ್ಕೊಂಡ್ಬಿಟ್ಟಿದೀವಿ, ಇನ್ನ ನಮ್ಮ ಮೇಲೆ ಯಾರೋ ಅಟ್ಯಾಕ್ ಮಾಡೋದಿಲ್ಲ ಅಂತ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಇವ್ರು ಹೋಗ್ತಾ ಇರೋ ಒಂದು ಪ್ಲೇಸ್ ಅಲ್ಲಿ ಐಸ್ ನ ಬ್ರೇಕ್ ಮಾಡ್ಕೊಂಡು ಒಂದು ಮೇಲೆಗೆ ಬರ್ತಾ ಇರುತ್ತೆ. ಈ ಬ್ರೇಕಿಂಗ್ ಅಲ್ಲಿ ಇವರ ಗಾಡಿ ಕೆಳಗಡೆಗೆ ಬಿದ್ದೋಗಿ ಕ್ರಾಶ್ ಆಗೋಗ್ಬಿಡುತ್ತೆ. ಅಂಡ್ ಅಲ್ಲಿಗೆ ಬಂದಿರೋದು ಒಂದು ಸಬ್ಮೇರಿಯನ್. ಕ್ರಾಶ್ ಆಗಿದ್ರು ಕೂಡ ಈ 4 ಜನಕ್ಕೆ ಏನು ಆಗಿರೋದಿಲ್ಲ. ಅದರಿಂದ ಆಚೆಗಡೆ ಬಂದು ನೋಡಿದ್ರೆ ಅಲ್ಲಿಗೆ ಜಿಲ್ಲೋ ಹಾಗೆ ರೈನ್ ಇಬ್ರು ರೆಡ್ ನ ಹಾಸ್ಟೇಜ್ ಆಗಿ ಇಟ್ಕೊಂಡು ಬಂದಿರ್ತಾರೆ. ಇಲ್ಲಿ 2 ಟೀಮ್ ನಡುವೆ ಒಂದು ಫೈಟ್ ನಡೆಯುತ್ತೆ. ಇದರಲ್ಲಿ ನಮ್ಮವರ ಟೀಮ್ ಎನಿಮೀಸ್ ಟೀಮ್ ನ ಈಸಿಯಾಗಿ ಸೋಲ್ಸ್ಬಿಡುತ್ತೆ ಬಿಡು ಅಂತ ಅನ್ಕೊಂಡ್ರೆ ಅವಾಗೆ ರೈನು ಪ್ಯಾರಾಸೈಟ್ ಇಂಜೆಕ್ಷನ್ ನ ತಗೊಳ್ಳೋದ್ರಿಂದ ಅವಳು ಮ್ಯೂಟೆಂಟ್ ಆಗೋಗ್ಬಿಡ್ತಾಳೆ. ಇದರಿಂದ ನಮ್ಮವರು ಆ ಹುಡುಗಿಗೆ ಎಷ್ಟೇ ಶೂಟ್ ಮಾಡಿದ್ರು ಕೂಡ ಅವಳಿಗೆ ಏನೂ ಆಗೋದಿಲ್ಲ. ಜಿಲ್ಲೋ ಹಾಗೆ ಹೀರೋಯಿನ್ ಇವರಿಬ್ಬರ ನಡುವೆ 1 ವರ್ಸಸ್ 1 ಫೈಟ್ ನಡೀತಾ ಇರುತ್ತೆ. ಇನ್ನ ಈ ಇಬ್ಬರು ವ್ಯಕ್ತಿಗಳು ರೈನ್ ಜೊತೆ ಫೈಟಿಂಗ್ ಮಾಡ್ತಿರುವಾಗ ಇವ್ರು ಎಷ್ಟೇ ಓಡಿದ್ರು ಕೂಡ ಆ ಹುಡುಗಿಗೆ ಏನೂ ಆಗೋದಿಲ್ಲ. ರೈನ್ ಒಂದೇಟ್ ಓಡಿದ್ರು ಕೂಡ ಇವ್ರಿಗೆ ಮೂಲೆಗಳು ಮುರಿದೋಗ್ಬಿಡ್ತಾವೆ. ಇದ್ ಕಡೆ ನಮ್ಮ ಹೀರೋಯಿನ್ ಜಿಲ್ ಜೊತೆ ಫೈಟಿಂಗ್ ಮಾಡ್ತಿರುವಾಗ ಇವರಿಬ್ಬರ ಸ್ಕಿಲ್ಸ್ ಆಸ್ ಇಟ್ ಈಸ್ ಆಗಿರೋದ್ರಿಂದ ಇವರಿಬ್ಬರ ಮಧ್ಯೆ ಫೈಟ್ ತುಂಬಾ ಹೊತ್ತು ನಡೆಯುತ್ತೆ. ಲಾಸ್ಟ್ ಗೆ ಜಿಲ್ಲು ನಮ್ಮ ಹೀರೋಯಿನ್ ನ ಸಾಯಿಸ್ಬಿಡ್ಬೇಕು. ಅದೇ ಟೈಮ್ಗೆ ಹೀರೋಯಿನ್ ಗೆ ಐಡಿಯಾ ಬರುತ್ತೆ, ಇವಳ ಬಾಡಿ ಮೇಲೆ ಒಂದು ಸ್ಪೈಡರ್ ಐತಲ್ವಾ, ಇದರಿಂದಾನೇ ರೆಡ್ ಕ್ವೀನ್ ಇವಳನ್ನ ಕಂಟ್ರೋಲ್ ಮಾಡ್ತಿದ್ದಾಳೆ, ಇದನ್ನ ತೆಗೆದಾಕ್ ಬಿಡೋದು ಬೆಟರ್ ಅಂತ ಹೇಳಿ ಅದನ್ನ ತೆಗೆದಾಕ್ ಬಿಡ್ತಾಳೆ. ಜಿಲ್ಲು ನಾರ್ಮಲೈಸ್ ಆಗೋಗ್ಬಿಡ್ತಾಳೆ. ಈ ಸ್ಪೈಡರ್ ಮತ್ತೆ ಆ ಹುಡುಗಿಗೆ ಅಟ್ಯಾಚ್ ಆಗೋದಕ್ಕೆ ಹೋಗ್ತಿರುವಾಗ ಹೀರೋಯಿನ್ ಗನ್ ಎತ್ಕೊಂಡು ಅದನ್ನ ಶೂಟ್ ಮಾಡಿ ಡೆಸ್ಟ್ರಾಯ್ ಮಾಡಕ್ ಬಿಡ್ತಾಳೆ. ಮತ್ತೊಂದು ಕಡೆ ರೈನು ಇವರಿಬ್ಬರ ಜೊತೆ ಫೈಟಿಂಗ್ ಮಾಡ್ತಿರ್ತಾಳೆ ಅಲ್ವಾ, ಒಬ್ಬನಿಗೆ ತುಂಬಾ ಜೋರಾಗಿ ಹೊಡೆಯೋದ್ರಿಂದ ಅವನು ಮೂಲೆಗಳು ಮುರಿದೋಗ್ಬಿಟ್ಟು ಹಾರ್ಟ್ ನಿಂತೋಗ್ಬಿಡುತ್ತೆ. ಇನ್ನೊಬ್ಬನು ಕೂಡ ಅದೇ ರೀತಿ ಸಾಯಿಸ್ಬಿಡ್ಬೇಕು ಅಂತ ಹೋಗ್ತಿರುವಾಗ ಹೀರೋಯಿನ್ ಇವಳಿಗೆ ಶೂಟ್ ಮಾಡಿ ಇವಳ ಕಡೆ ತಿರುಗಿಸ್ಕೊಂತಾಳೆ. ತುಂಬಾ ಸ್ಪೀಡ್ ಆಗಿ ಬಂದು ನಮ್ಮ ಹೀರೋಯಿನ್ ಗೆ ಹೊಡೆಯೋದ್ರಿಂದ ತುಂಬಾ ಇಂಜುರೀಸ್ ಆಗ್ತವೆ. ಬಟ್ ಇವಳ ಹಾರ್ಟ್ ನಿಂತೋಗೋದಿಲ್ಲ. ಆವಾಗ ನಮ್ಮ ಹೀರೋಯಿನ್ ಗೆ ಐಸ್ ಕೆಳಗಡೆ ಜಾಂಬೀಸ್ ಇದಾವೆ ಅಂತ ಗೊತ್ತಾಗುತ್ತೆ. ಇವಳು ಒದ್ದಾಡ್ತಿರೋ ಒಂದು ಟೈಮ್ ಅಲ್ಲಿ ಜಿಲ್ಲು ನಾರ್ಮಲೈಸ್ ಆಗೋಗ್ಬಿಟ್ಟಿರ್ತಾಳ ಅಲ್ವಾ, ಫ್ರೆಂಡ್ ಗೆ ಹೆಲ್ಪ್ ಮಾಡ್ದಿರ ಇರ್ತಾಳ. ಗನ್ ಎತ್ಕೊಂಡು ಹೀರೋಯಿನ್ ಕಡೆಗೆ ಕೊಡ್ತಾಳೆ. ಅದನ್ನ ರೈನು ನೋಡ್ಬಿಟ್ಟು ನೀನು ಎಷ್ಟೇ ಬಾರಿ ನನ್ನನ್ನ ಶೂಟ್ ಮಾಡಿದ್ರು ಕೂಡ ನನಗೆ ಏನು ಆಗೋದಿಲ್ಲ, ಬೇಕಾದ್ರೆ ಗನ್ ಎತ್ಕೊಂಡು ಶೂಟ್ ಮಾಡಿ ನೋಡು ಅಂತ ಹೇಳ್ತಾಳೆ. ನಮ್ಮ ಹೀರೋಯಿನ್ ಗನ್ ಎತ್ಕೊಂಡು ಶೂಟ್ ಮಾಡ್ತಾಳೆ. ಬಟ್ ಹೀಗಲ್ಲ, ಅದನ್ನ ಶೂಟ್ ಮಾಡೋದ್ರಿಂದ ಐಸ್ ಬ್ರೇಕ್ ಆಗೋಗ್ಬಿಟ್ಟು ರೈನು ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಒಳಗಡೆ ಸ್ಟಿಮ್ಯುಲೇಷನ್ ಅಲ್ಲಿ ತುಂಬಾ ಜಾಂಬೀಸ್ ಇರ್ತಾವ್ ನೋಡಿ, ಅವೆಲ್ಲನೂ ಒಂದೇ ಬಾರಿ ಈ ಹುಡುಗಿನ ಹಿಡ್ಕೊಂಡು ಕೆಳಗಡೆಗೆ ಎಳಿಯೋದಕ್ಕೆ ಪ್ರಯತ್ನ ಮಾಡ್ತಿರ್ತಾವೆ. ರೈನ್ ಎಷ್ಟು ಕಷ್ಟಪಟ್ರು ಕೂಡ ಜಾಂಬೀಸ್ ಎಲ್ಲ ಒಂದೇ ಬಾರಿ ಅಟ್ಯಾಕ್ ಮಾಡೋದ್ರಿಂದ ಅವಳ ಕತೆ ಮುಗಿದೋಗ್ಬಿಡುತ್ತೆ. ತುಂಬಾ ಹೊತ್ತಿಂದ ಫೈಟಿಂಗ್ ಮಾಡ್ತಿರೋದ್ರಿಂದ ಹೀರೋಯಿನ್ ಗೆ ಸಾಕಾಗೋಗ್ಬಿಟ್ಟು ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ಹೆಲಿಕಾಪ್ಟರ್ ಇವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಬಂತು. ಇವರೆಲ್ಲರನ್ನು ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗ್ತಿರುವಾಗ ಮಧ್ಯದಲ್ಲಿ ನಮ್ಮ ಹೀರೋಯಿನ್ ಗೆ ಎಚ್ಚರಿಕೆ ಆಗುತ್ತೆ. ಪಕ್ಕದಲ್ಲೇ ಆ ಚಿಕ್ಕ ಹುಡುಗಿ ರೆಡ್ಯೂನು ಕೂಡ ಸೇಫ್ ಆಗಿ ಇರ್ತಾಳೆ. ಹಾಗೆ ಇವಳ ಬೆಸ್ಟ್ ಫ್ರೆಂಡ್ ಆಗಿರೋ ಜಿಲ್ಲು ಕೂಡ ಸೇಫ್ ಆಗೇ ಇರ್ತಾಳೆ. ಇವ್ರನ್ನ ಕಾಪಾಡಿರೋದು ಬೇರೆ ಯಾರು ಅಲ್ಲ, ಸ್ಕ್ರೀನ್ ಅಲ್ಲಿ ಒಬ್ಬ ಏಜೆಂಟ್ ಮಾತಾಡ್ತಾ ಇದ್ದ ನೋಡಿ, ಅವನೇ ಕಾಪಾಡಿರ್ತಾನೆ. ಇವರೆಲ್ಲರೂ ವೈಟ್ ಹೌಸ್ ಹತ್ರಕ್ಕೆ ಹೋಗ್ತಾರೆ. ಹೀರೋಯಿನ್ ತುಂಬಾ ಫಾಸ್ಟ್ ಆಗಿ ಹೋಗಿ ನನ್ನ ಯಾಕೆ ನೀನು ಕಾಪಾಡಿದ್ದು ಅಂತ ಕೇಳಿದ್ದೆ. ಆ ಏಜೆಂಟ್ ತುಂಬಾ ಸ್ಪೀಡ್ ಆಗಿ ಬಂದು ಈ ಹುಡುಗಿ ಬಾಡಿಗೆ ಒಂದು ಇಂಜೆಕ್ಷನ್ ನ ಮಾಡ್ತಾನೆ. ನನ್ಗೆ ಯಾಕೆ ಈ ತರ ಮಾಡ್ತಾ ಇದೀಯ ಅಂತ ಹೀರೋಯಿನ್ ಕೇಳಿದ್ದೆ. ನಿಜ ಹೇಳ್ಬೇಕಂದ್ರೆ ನೀನೇ ನಮ್ಗೆ ಇಂಪಾರ್ಟೆಂಟ್, ನಿನ್ನಿಂದಾನೇ ಎಲ್ಲ ಕ್ಲಿಯರ್ ಆಗುತ್ತೆ. ಈ ಜೊಂಬಿ ವೈರಸ್ ನಿನಗ್ ಮಾತ್ರನೇ ಸ್ಪ್ರೆಡ್ ಆಗೋದಿಲ್ಲ ಅಂತ ಹೇಳಿ ನಿನಗೆ ಗೊತ್ತಾಗುತ್ತೆ ಎಲ್ಲಾ ವಿಷಯನು ಅಂತ ಹೇಳಿ ಹೀರೋಯಿನ್ ನ ಆಚೆಗಡೆ ಕರ್ಕೊಂಡ್ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರಪಂಚ ಫುಲ್ ಜೊಂಬಿ ವೈರಸ್ ಸ್ಪ್ರೆಡ್ ಆಗೋಗ್ಬಿಟ್ಟು ಕೋಟಿಗಳ ಗಟ್ಲೆ ಜಾಂಬೀಸ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರುತ್ತವೆ. ಮಿಲಿಟರಿ ಸ್ವಲ್ಪ ಹೊತ್ತು ಕೂಡ ರೆಸ್ಟ್ ಮಾಡ್ತೀರಾ, ಆ ಜಾಂಬೀಸ್ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಾನೆ ಇರ್ತವೆ. ಇದ್ರಲ್ಲಿ ಸ್ವಲ್ಪ ಜಾಂಬೀಸ್ ಆದ್ರೆ ಪಕ್ಷಿಗಳ ರೀತಿಯಲ್ಲಿ ಕನ್ವರ್ಟ್ ಆಗೋಗ್ಬಿಟ್ಟು ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತವೆ. ಈ ತರ ಹಾರಾಡ್ತಾ ಇರೋ ಒಂದು ಜಾಂಬಿ ಕ್ಯಾಮೆರಾಗೆ ಬಂದು ಬೀಳೋ ತರ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಇದಕ್ಕೆ ನೆಕ್ಸ್ಟ್ ಪಾರ್ಟ್ ಕೂಡ ಐತೆ. ನಿಮ್ಗೇನಾದ್ರೂ ಆ ಮೂವಿ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ನೆಕ್ಸ್ಟ್ ಪಾರ್ಟ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಈ ಮೂವಿ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇನ್ನೊಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ 2 ಚಾನಲ್ ಡಿಮಾನಿಟೈಸೇಷನ್ ಆಗೋಗ್ಬಿಟ್ಟಿತ್ತಲ್ವಾ, ಇದರಿಂದ ಒಂದು ಚಿಕ್ಕ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಬೇರೆ ತರ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನೊಂದು ಹೊಸ ಚಾನಲ್ PG ಸ್ಟೋರಿ ವರ್ಲ್ಡ್ ಅಂತ ಕ್ರಿಯೇಟ್ ಮಾಡಿದೀನಿ. ಅದರಲ್ಲಿ ಇಂಡಿಯನ್ ಮೂವೀಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಇನ್ನ ಯಾರಾದ್ರೂ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಸೈನಿಂಗ್ ಆಫ್, ನಿಮ್ಮ ಅನಿರುದ್ಧ್.